दीक्षा गुरुवे शिक्षा गुरुवे रक्षा गुरुवे सर्वागमोक्त कळा गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोग शरणावे बसवा गुरुवे ವಿಶ್ವಗುರು ಮಹಾಮಾನವತ್ವವಾಗಿ ಬಸವಣ್ಣನವರನ್ನು ಹೃದಯ ಮನದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಾಯುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ನಮ್ಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮನದಲ್ಲಿ ಸ್ಮರಿಸಿ ಇವತ್ತಿನ ದಿವಸ 180ನೆಯ ಶಿವಾನುಭವ ಹಾಗೂ ಶೂನ್ಯ ಪೀಠಾಧ್ಯಕ್ಷ ನಮ್ಮ ಪ್ರಭುದೇವರ ಸ್ಮರಣೋತ್ಸವ ಅಥವಾ ಜನ್ಮದಿನೋತ್ಸವ ನಾಳೆ ಯುಗಾದಿ ದಿನ ಮತ್ತು ಪೀಠಾರೋಹಣ ಮತ್ತು ಜನ್ಮದಿನ ಮಾಡ್ತಾರೆ. ನಮ್ಮಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಮಾಡೋದ್ರಿಂದ ನಾವು ಇವತ್ತೇ ಮಾಡ್ತೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ನಿವೃತ್ತ ಕ್ಯಾಪ್ಟನ್ ಸನ್ಮಾನ್ಯ ಶ್ರೀ ಬಸವನಪ್ಪ ಚಕ್ರಸಾರಿ ಅವರೇ, ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರು ಮತ್ತು ತೀರ್ಪುಗಾರರಾದಂತಹ ಸನ್ಮಾನ್ಯ ಪಂಚಲಿಂಗಪ್ಪ ಕೌಲೂರು ಅವರಿಗೆ ಮತ್ತು ಉಪನ್ಯಾಸವನ್ನು ನಡೆಸಿಕೊಟ್ಟಿರುವಂತಹ ಶ್ರೀಮತಿ ಡಾಕ್ಟರ್ ಸುಜಾತ ಕೊಂಬೆ ಅವರೇ ಹಾಗೂ ಸನ್ಮಾನಕ್ಕೆ ಭಾಜನರಾದಂತಹ ಮುಕ್ತಾಯಕ ಬಸವರಾಜ ದಂಪತಿಗಳೇ, ರಮೇಶ್ ಬಳ್ಳೂರು ಮತ್ತು ವಿದ್ಯಾ ಬಳ್ಳೂರು ದಂಪತಿಗಳೇ, ಬಸವರಾಜ್ ಆನೆಗುಂದಿಯವರೇ ಮತ್ತು ವಿನಾಯಕ್ ಕೊಂಗಿ ಅವರೇ ಮತ್ತು ರಮಾನಂದ್ ಕಮಾರ್ ಅವರೇ ಮತ್ತು ವಿಶೇಷ ಆಮಂತ್ರಿತರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುಮನ ಭಟ್ ಮತ್ತು ಮಹೇಶ್ ಭಟ್ ಅವರೇ, ಕೆ ಎಂ ಅವರೇ ಮತ್ತು ವಿಜ್ಞಾನಿಗಳು ನಿವೃತ್ತ ಪ್ರಾಧ್ಯಾಪಕರಾದಂತಹ ಪಿ ವಿ ಕೆಂಚನಗೌಡರವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಗೆ ಮಕ್ಕಳೇ, ಎಲ್ಲರಿಗೂ ಹಲವು ಪ್ರಭುಗಳ ಸ್ಮರಣೆ ಒಂದು ವಿಶೇಷ. ಹೇಳಿದ್ರಲ್ಲ, ಮಹಾಯೋಗಿ, ಭಾರತ ಕಂಡಂತ ಅಪರೂಪದ ಯೋಗಿ. ಈ ಕವಿಗಳ ಕೈ ಸಿಕ್ಕು ಅವರ ಚರಿತ್ರೆ ಗೋಜಲ ಆಗಿದೆ. ಅದಕ್ಕಾಗಿ ಹೆಚ್ಚು ಪ್ರಚಾರ ಆಗಲಿಲ್ಲ ಅವರು. ಮತ್ತು ಕನ್ನಡ ಭಾಷೆಯಲ್ಲಿತ್ತು ಅವರ ಸಾಹಿತ್ಯ. ಅವರ ಭಾಷೆ ಅಂದರೆ ಬೇರೆ ಸಂಸ್ಕೃತದಲ್ಲೋ ಅಥವಾ ಉತ್ತರ ಭಾರತದಲ್ಲಿ ಯಾವ್ದಾದ್ರು ಭಾಷೆಯಲ್ಲಿ ಇದ್ದಿದ್ರೆ ಅವ್ರ ಪ್ರಚಾರ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಆ ಮಟ್ಟವನ್ನು ಮುಟ್ಟೋದು ಬೇರೆ ಯೋಗಿಗಳಿಗೂ ಕಷ್ಟ. ಯೋಗಿಗಳು ಸಾಧಕರ ಆದಂಥವ್ರು ಅಲ್ಲಮ ಪ್ರಭುಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದಮೇಲೆ ಈ ಹರಿಹರ ಚಾಮರಸ ಇವೆಲ್ಲ ಏನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಸುಮ್ಮನೆ ಕೇಳಿದ್ದನ್ನು ಬರೆದ್ರು ಅಥವಾ ಕಪೋಲ ಕಲ್ಪಿತ ಕಥೆಗಳನ್ನು ಬರೆದ್ರು. ಹರಿಹರದ್ದು ವಿಚಿತ್ರವಾಗಿದೆ. ಹೋಗಿ ಚಾಮರಸನಾದ್ರು ಪ್ರಭುಲಿಂಗರಿಗೆ ತುಂಬಾ ಚೆನ್ನಾಗಿದೆ. ಕಾವ್ಯಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಅದನ್ನ ತಿಂಗಳಗಟ್ಟಲೆ ಪ್ರವಚನ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಆದರೆ ಅಲ್ಲಮ ಪ್ರಭುಗಳು ನಾವು ಏನ್ ಮಾಡ್ತಾನೆ, ಈ ಮಾಯಾ ಕೋಲಾಹಲ ಮಾಡಿಬಿಟ್ಟು ತಕ್ಷಣ ಬಳ್ಳಿಗಾವಿಯಿಂದ ಗೊಬ್ಬರಕ್ಕೆ ಕರ್ಕೊಂಡು ಬಂದ್ಬಿಡ್ತಾನೆ. ಹಂಗಾಗಿಲ್ಲ. ಅಲ್ಲಮ ಪ್ರಭುಗಳು ಅವರು ಅನಿಮಿಷಯ್ಯನವರ ಹತ್ರ ಬರೋತ್ತಿಗೆ, ಅನಿಮಿಷಯ್ಯನವರ ಹತ್ರ ದೀಕ್ಷೆ ಪಡೆಯೋತ್ತಿಗೆ ಅವ್ರು ಬಯಲುಕಾಯಿ ಸಿದ್ಧರಾಗಿರ್ತಾರೆ. ಅವುಗಳ ಅರಸ್ತೆ ನೋಡಿ ನೀರು ಕುಡಿಸ್ಬೇಕಮ್ಮ ಯಾಕೆ ನೋಡ್ತಾ ಇಲ್ಲ ಆ ಕಡೆ ಯಾರಿದ್ದಾರೆ
ಆ ಕಡೆ ಅಲ್ಲ ನಮ್ಮ ಕೇಳ ರೋಡ್ ಮೇಲೆ ಹೋಗೋ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಏನು ಅವರು ಇದಕ್ಕೆ ಬಂದರು, ಅನ್ವೇಷಣೆಗಳ ಹತ್ರ ಬರೋತ್ತಿಗೆ ಹಿಮಾಲಯದಲ್ಲಿ 12 ವರ್ಷಗಳಿಗಿಂತ ಜಾಸ್ತಿ, ಸುಮಾರು ಒಂದು 20 ವರ್ಷಕ್ಕಿಂತ ಜಾಸ್ತಿ ಅವರು ಹಿಮಾಲಯದಲ್ಲಿದ್ದಾರೆ. ಶೂನ್ಯ ಸಂಪಾದನೆ ಒಳಗಡೆ ಒಂದೇ ಒಂದು ವಾಕ್ಯ ಬರ್ತದೆ, ಕೇದಾರದ ಗವಿಯಲ್ಲಿ ಅವರು 12 ವರ್ಷ ತಪೋನಿಷ್ಠರಾಗಿದ್ದರು. ಅಂದ್ರೆ ಅಷ್ಟು ಸಾಧನೆ ಮಾಡಿದ್ದಾರೆ ಅವರು. ಅವ್ರ ವಚನಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಸಾಧನೆ ಮಾಡಿದ್ದಾರೆ. ಸುತ್ತಿ ಸುತ್ತಿ ಬಂದರಿಲ್ಲ, ಲಕ್ಷ ಗಂಗೆಯ ಮಿಂದರಿಲ್ಲ, ತುಟ್ಟ ತುದಿಯ ಮೇಲು ಗಿರಿಯ ಮೆಟ್ಟಿ ಕೂಗಿದರಿಲ್ಲ. ಅಂದ್ರೆ ಅವರು ಸುತ್ತಿದ್ರು ಬಳ್ಳಿಗಾವಿಯಿಂದ ಹಿಮಾಲಯದವರೆಗೆ, ಹಿಮಾಲಯದಿಂದ ಗಾಂಧಾರ ದೇಶದವರೆಗೆ, ಅಂದ್ರೆ ಆಫ್ಘಾನಿಸ್ತಾನ ಅಂತ ಕರಿತೀವಿ ನಾವು, ಅಲ್ಲಿವರೆಗೂ ಹೋಗಿದ್ದಾರೆ ಅವರು. ಮರುಳಶಂಕರ ದೇವರು ಬರ್ಬೇಕಾದ್ರೆ, ಅಂದ್ರೆ ಮರುಳಶಂಕರ ದೇವರೇನು ಕಲ್ಯಾಣಕ್ಕೆ ಬಂದ್ರಲ್ಲ, ಮರುಳಶಂಕರ ದೇವರಿಗೆ ಸುದ್ದಿ ತಿಳಿಸಿದ ಅಲ್ಲಮಪ್ರಭು ದೇವರು. ಅಂತಹ ಅಲ್ಲಮಪ್ರಭು ದೇವರು ಯೋಗ ಸಿದ್ಧರಾಗಿದ್ದು ಮುಂಚೆನೆ. ಇದು ನಿಮಗೆ ಯಾವ ವಿದ್ವಾಂಸರಿಗೆ ಅರ್ಥ ಆಗಿಲ್ಲ. ಅನಿಮಿಷಯ್ಯನವರ ಹತ್ರ ಬಂದಿದ್ದು ಅದು ಪರಮಾತ್ಮನ ಇಚ್ಛೆಯಿಂದ ಮತ್ತು ಬಸವಣ್ಣನವರು ಮಾಡುತ್ತಿದ್ದಂತಹ ಅನುಭವ ಮಂಟಪ ಮತ್ತು ಲಿಂಗಾಯತ ಧರ್ಮದ ಏನು ಸಾಧನೆ ಇತ್ತು, ಅದಕ್ಕೆ ಅಲ್ಲಮಪ್ರಭುಗಳು ಬರಬೇಕು ಅಂತಕ್ಕಂಥದ್ದು ಪರಮಾತ್ಮ ಇಚ್ಛೆ. ಮತ್ತು ಏನು ಚಾಮರಸ ಬರದಂಗೆ ಸುಜ್ಞಾನಿ ನಿರಹಂಕಾರರು ತಪಸ್ ಮಾಡಿದರು, ಅವ್ರ ತಾಯಿ ತಂದೆಗಳು ತಪಸ್ ಮಾಡಿರ್ಬೋದು, ಇಲ್ಲ ಅಂತ ತಪಸ್ ಮಾಡಲಾರ್ದೆ ಅಂತ ಮಕ್ಕಳು ಹುಟ್ಟಲ್ಲ. ಕೆಲವು ಸಾರಿ ತಪಸ್ವಿಗಳು ಅಲ್ಲದಿದ್ದವರು ಕೂಡ ಮಹಾಯೋಗಿಗಳು ಹುಟ್ಟಿದ್ದಾರೆ. ನೀವೆಲ್ಲ ಸಾಂಖ್ಯ ಯೋಗ ಅಂತ ಕೇಳಿರಬೇಕು. ಯೋಗದಲ್ಲಿ ದರ್ಶನಗಳಲ್ಲಿ ಷಡ್ದರ್ಶನಗಳಲ್ಲಿ ಸಾಂಖ್ಯ ಯೋಗ ಅಂತ ಬರ್ತದೆ. ಸಾಂಖ್ಯ ಯೋಗವನ್ನು ಪ್ರತಿಪಾದಿಸಿದ ಋಷಿಯ ಹೆಸರಾಗ ಗೊತ್ತಿದೆಯಾ? ಆ ಋಷಿಯ ಹೆಸರು ಸಾಂಖ್ಯ ಅಂತ ಬಳಸುತ್ತಾರೆ ಬಸವಣ್ಣನು. ಸಾಂಖ್ಯ ಶೋಪಚ, ಆಮೇಲೆ ದುರ್ವಾಸ ಕಪಿಲ ಅಂತ ಒಂದು ಹೇಳ್ತಾರೆ. ಅಂದ್ರೆ ಇಂಥ ಸಪ್ತ ಋಷಿಗಳು ಯಾರು ಹುಟ್ಟಿನಿಂದ ಬ್ರಾಹ್ಮಣರಲ್ಲ, ಅವರೆಲ್ಲ ಬೇರೆ ಬೇರೆ ಜನ ಸೇರಿದಂತ ಸಾಧನೆಯಿಂದ ಅವರು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ರು, ಯೋಗ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಸಾಂಖ್ಯ ಋಷಿ ಅವನ ಹಿಂದಿನ ಹೆಸರು ನಿಮಗೂ ಯಾರು ಗೊತ್ತಿದ್ದಂಗೆ ಕಾಣಿಸಲ್ಲ. ಯಾರು ಗೊತ್ತಿದೆಯಾ? ಗೊತ್ತಿಲ್ಲ. ಕಪಿಲ ಅಂತ ಹೇಳಿ ಹೆಸರು. ಸಾಂಖ್ಯ ಋಷಿಯ ಹೆಸರು, ಸಾಂಖ್ಯ ಯೋಗದ ಪ್ರತಿಪಾದಕ ಕಪಿಲ ಮುನಿ, ಕಪಿಲ ಋಷಿ. ಅವನಿಗೆ 5 ವರ್ಷ ಹುಡುಗ ಇದ್ದಾನೆ. 5 ವರ್ಷ ಹುಡುಗ ಇದ್ದಾನೆ. ಅವನಿಗೆ ಗೊತ್ತಾಗುತ್ತೆ ಈ ತಾಯಿ ತಂದೆಯರು ನಿಮಿತ್ತ ಮಾತ್ರರು ಕರಿತಾರೆ. ತಾಯಿ ತಂದೆಗಳು ಹೇಳ್ತಾರೆ, ನಾನು ನಿಮಿತ್ತ ಮಾತ್ರ ಮಗ ನಿಮಗೆ ಅಷ್ಟೇ, ನನಗೆ ಯಾವುದು ಬೇಡ, ನಾನು ಇರಲ್ಲ, ನಾನು ಸಾಧನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. 5 ವರ್ಷ ಬಾಲಕ. ನಿಮಗೆ ಗೊತ್ತು ನಚಿಕೇತ 12 ವರ್ಷ, 8 ವರ್ಷದ ಬಾಲಕ. ಶ್ವೇತಕೇತು 12 ವರ್ಷದ ಬಾಲಕ. ಬಸವಣ್ಣವರು ಮನೆ ಬಿಟ್ಟಾಗ ಅವ್ರಿಗೆ 8 ವರ್ಷ. ಹಾಗೆ ಪ್ರಭುದೇವರು ಮನೆ ಬಿಟ್ಟಾಗ ಸುಮಾರು 14-18 ವರ್ಷ ಇರ್ಬೋದು. ಯಾಕೆಂದ್ರೆ ಕೋಡಿ ಮಠದಲ್ಲಿ ಅವರು ಅಭ್ಯಾಸ ಮಾಡ್ತಾರೆ. ಈಗಲೂ ಕೋಡಿ ಮಠ ಇದೆ. ಬೆಳಗಾವಿಗೆ ಹೋದ್ರೆ ಕೋಡಿ ಮಠ, ಬೆಳಗಾವಿಯಲ್ಲಿ ಕೋಡಿ ಮಠ ಇದೆ. ಅದರದ್ದು ಸಂಪ್ರದಾಯದ ಬಂದಿದೆ ಅರ್ಚಕರದು. ಈ ಭವಿಷ್ಯ ಕೋಡಿ ಮಠ ಅಲ್ಲ, ಇದು ಹಲವರು ಅಧ್ಯಯನ ಮಾಡಿದ ಕೋಡಿ ಮಠ. ಅದು ಬೆಳಗಾವಿಯಲ್ಲಿ ಇದೆ, ದೇವಸ್ಥಾನದ ಹತ್ರನೇ ಇದೆ ಮಠ. ನೀವ್ಯಾರು ನೋಡಕ್ ಹೋದ್ರೆ ಅದು ನೋಡ್ಬೋದು. ಅಂತಹ ಕೋಡಿ ಮಠದಲ್ಲಿ ಅವರು ವಿದ್ಯಾಭ್ಯಾಸ ಮಾಡುವಾಗ ಮದ್ದಳೆಯಲ್ಲಿ ಬಲಿದರಾಗಿದ್ದರು ಕಲಾವಿದರು. ಯಾಕೆಂದ್ರೆ ಅವ್ರ ತಂದೆ ನಾಗವಾಸಾದೀಪ ಅಂದ್ರೆ ಅವರು ಭಜಂತ್ರಿ ಜನಾಂಗಕ್ಕೆ ಸೇರಿದಂತವ್ರು. ಇದು ಗೊತ್ತಿರಲಿಲ್ಲ. ಇದನ್ನು ಮುಚ್ಚಿಡಕ್ಕೆ ಚಾಮರಸ ಅವ್ರನ್ನ ಶಿವನ ಅವತಾರ ಅಂತ ಮಾಡ್ಬಿಟ್ಟ. ಆಮೇಲೆ ನಿರಾಕಾರ ಅಂದ್ರೆ ಅಯೋನಿಜನನ್ನಾಗಿ ಹುಟ್ಟಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹರಿಹರ ಎಷ್ಟು ಪ್ರಭುದೇವರ ಚರಿತ್ರೆಯನ್ನು ತಿರ್ಚಿದ ಪಾಪ ಬರ್ತದೆ ಹರಿಹರನಿಗೆ, ಅಷ್ಟೇ ಪಾಪ ಚಾಮರಸನಿಗೂ ಬರುತ್ತೆ. ಯಾಕೆ ಅಂತಂದ್ರೆ ಅಲ್ಲಮ ಪ್ರಭುಗಳ ಸಾಧನೆ ಆಗಿನ ಕಾಲದಲ್ಲಿ ಪ್ರಚಲಿತದಲ್ಲಿ ಇತ್ತು. ಯಾಕಂದ್ರೆ ಇನ್ನು 250 ವರ್ಷ ಆಗಿತ್ತು ಚಾಮರಸ ಭಗವತಿಗೆ ಅಷ್ಟೇ. ಆವಾಗ ಅವನು ಅನೇಕ ಸಂಗತಿಗಳನ್ನ, ಸತ್ಯ ಸಂಗತಿಗಳನ್ನು ಕೇಳಿರ್ತಾನ.
ಆ ಸತ್ಯ ಸಂಗತಿಗಳನ್ನು ಮುಚ್ಚಿಟ್ಬಿಟ್ನಲ್ಲ, ಅದು ಕೂಡ ಅಪರಾಧನೇ. ಯಾಕೆಂದ್ರೆ ನೀವು ತಿಳ್ಕೊಳ್ಳಿ, ಅಲ್ಲಮ ಪ್ರಭು ಇರಲಿ, ಸಿದ್ದರಾಮೇಶ್ವರ ಇರಲಿ, ಬಸವಣ್ಣನವರಿರಲಿ, ಅಥವಾ ಯಾರೇ ಶರಣರಿಗೂ ಅವರು ಹುಟ್ಟಿನಿಂದ ಮಹಾತ್ಮರಾಗಿ ಹುಟ್ಟಿದ್ರು, ದೇವರೇ ಬಂದು ಅನುಗ್ರಹ ಮಾಡ ಅಂತ ಹೇಳಿ ಕವಿಗಳು ಹೇಳ್ಬೋದಷ್ಟೇ. ಆ ವಾಸ್ತವಿಕವಾಗಿ ಅವರು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ರು, ತಾಯಿ ತಂದೆಗಳಿಗೆ ಹುಟ್ಟಿದ್ರು. ಕೈಲಾಸದಿಂದ ಕರ್ಕೊಂಡ್ಬರ್ತಾರೆಲ್ಲೋ ಶಾಪ ಕೊಡಿಸಿ ಇದು ಮೋಸ, ಸುಳ್ಳು. ಹರಿಹರ ಹೇಳಿರಲಿ, ಚಾಮರಸನ ಹೇಳಿರಲಿ, ಯಾರು ಹೇಳಿದ್ರು ಅದು ಸುಳ್ಳು. ಸತ್ಯ ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ನಿಮ್ಮ ಹಾಗೆ ಯೋನಿಜರಾಗೆ ಹುಟ್ಟಿರೋದು ಕೂಡ. ಆದರೆ ಸಾಧನೆ ಮಾಡಿ ನಾವು ನೀವು ಸಾಧನೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಲಿಲ್ಲ, ಯಾಕಂದ್ರೆ ನಮ್ಮ ಕರ್ಮ ಬೇರೆ ಇತ್ತು. ಆ ಅಲ್ಲಮ ಪ್ರಭುಗಳ ಉದ್ದೇಶ, ಬಸವಣ್ಣನವರು ಬಂದ ಉದ್ದೇಶ ಬೇರೆ, ಪರಮಾತ್ಮನೇ ಕಳಿಸಿರೋದವ್ರನ್ನ ಸತ್ಯ. ಆದರೆ ಈ ಹರಿಹರ ಮತ್ತು ಚಾಮರಸನ ಕೈಲಾಸದಿಂದ ಬಂದರು, ಶಾಪ ಕೊಟ್ಟು ಅವರು ಜಗಳ ಮಾಡಿಸಿ ಕಳಿಸ್ತಾರಲ್ಲ, ಹಂಗಲ್ಲ. ಈ ಸೃಷ್ಟಿನಲ್ಲಿ ಏನು ಭಗವದ್ಗೀತೆ ಒಂದು ಶ್ಲೋಕ ಬರುತ್ತಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ. ಇದು ಬಹಳ ಜನರಿಗೆ ಅರ್ಥ ಆಗಿಲ್ಲ. ಇದು ಕೃಷ್ಣ ಹೇಳಿದ ಬೇರೆ ಹೇಳಿದ್ರು, ಕೃಷ್ಣನ ಬಾಯಿಂದ ಹೇಳಿಸಿದ್ರು ಅಷ್ಟೇ. ಆದರೆ ಕೃಷ್ಣ ಆಗಲಿ, ರಾಮ ಆಗಲಿ, ಯಾರೇ ಇದ್ರೂ ಕೂಡ ಅವತಾರ ಪುರುಷರು ಅಂತ ಏನು ಕವಿಗಳು ಚಿತ್ರಿಸಿದರೋ ಅವರು ಯಾರು ಮೊದಲಿಗೆ ಹುಟ್ಟುತ್ತಾರೆ ಅವತಾರ ಪುರುಷರಲ್ಲ. ಅವರು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ರು. ಕಠಿಣವಾದ ಪರಿಶ್ರಮ ಪಟ್ಟು ಬುದ್ಧನ ನಮಗೆ ಕೊಡ್ಲಿಕ್ಕೆ ಸಿದ್ಧಾರ್ಥ ಕಷ್ಟಪಟ್ಟಿದ್ದು ಅಂತ ನಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಸಿದ್ಧಾರ್ಥನಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದಾರೆ ನಮ್ಮ ಪ್ರಭು. ಯಾಕಂದ್ರೆ ಅವ್ರದ್ದು ವಚನದಲ್ಲಿ ಬರ್ತದೆ, ಉಗುಳನಿಗೆ ಹಸಿ ಮಕ್ಕಳೆಂದು ಯವನ ಮಾಲಕ್ಕೆ ನಿದ್ರೆಗೈದು ನೋಡಿ ನೋಡಿ ಸುಖಂ ಪಡೆದ ನಿನ್ನ. ನನಗೆ ಹಸಿವಾಗಿ ಊಟ ಸಿಗ್ಲಾರ್ದೆ ಅಥವಾ ನಾನು ವ್ರತ ಇಟ್ಕೊಂಡಿದ್ರೆ ಏನೋ ಸಾಧನೆ ಮಾಡ್ತಿದ್ರು, ಉಗುಳನಿಗೆ ಹಸು ತಡೆದಿದ್ದೀನಿ ಅಂತ ಹೇಳ್ತಾರೆ. ಈ ಚಾಮರಸ ಹೇಳೋದಿಲ್ಲ, ಚಾಮರಸ ಅಂತ ಹೇಳೋದಿಲ್ಲ. ಆ ವಚನ ಗೊತ್ತಿಲ್ಲ ಅಲ್ಲ, ಚಾಮರಸ ಗೊತ್ತಿದೆ. ಆ ಮುಂಚಿರ್ತಾರೆ ತಮ್ಮ ಕಥಾನಾಯಕರನ್ನ, ಈಗ ಹೇಳಿದ್ರು ಮೇಡಮ್ ಅವರು, ಅವ್ರನ್ನ ವೈಭವೀಕರಿಸೋದಕ್ಕೋಸ್ಕರವಾಗಿ, ಅವತಾರ ಪುರುಷರು ಅಂತ ಹೇಳೋದಕ್ಕೋಸ್ಕರವಾಗಿ, ಅಥವಾ ತಮ್ಮ ಕಾವ್ಯ ಪ್ರಚಾರ ಆಗಲಿನ ಕಾರಣಕ್ಕೋಸ್ಕರವಾಗಿ ಅವರು ಕವಿ ಸಮಯ, ಕವಿ ಏನ್ ಹೇಳಿದ್ರು ನಡೆಯುತ್ತೆ, ಕಿವಿ ಹುಟ್ಟಿಸಿದ್ರು ನಡೆಯುತ್ತೆ. ಕನ್ನಡ ಕಿವಿ ಹುಟ್ಟಲ್ಲ. ಆಮೇಲೆ ಕನ್ನಡದಲ್ಲಿ ಜನಿಸಿದವರನ್ನ ಜಗದೊಳಗೆ ಬಸವಣ್ಣನೇ ಹೇಳ್ತಾರೆ. ಅಂಥದ್ರಲ್ಲಿ ಅಂತ ವಚನ ಇಟ್ಕೊಂಡು ನೀವು ಬೇರೆಯವ್ರ ಪುರಾಣ ಬರೋದು ನನಗೆ ನೋವಾಗ್ತಿರ್ಲಿಲ್ಲ. ಯಾರ ಪುರಾಣವೆಂಬುದು ಪುಂಡರಗೋಷ್ಠಿ ಅಂತ ಹೇಳಿದ್ರು ಅವ್ರನ್ನೇ ಬಂದು ಪುರಾಣ ಪುರುಷರು ಮಾಡ್ಬಿಟ್ರಲ್ಲ ನೀವು. ಎಂತ ಅನ್ಯಾಯ ಮಾಡಿದ್ರಿ. ನಿಮ್ ಕೈ ಆಗದೆ ಹೋಗಿದ್ರೆ ಸಾಧನೆ ಮಾಡೋಕ್ಕೆ ನೀವು ಹಿಮಾಲಯಕ್ಕೆ ಹೋಗ್ಬೇಕಾಗಿ ಚಾಮರಸ ಹರಿಹರ. ನೀವು ಕವಿಗಳಾಗಿ ಅವತ್ತು ಗೋಚರ ಮಾಡಿಟ್ರಲ್ಲ, ಅದು ಕೂಡ ಪರಮಾತ್ಮ ವೀಕ್ಷಣೆ ಇರ್ಬೋದು. ಯಾಕೆಂದ್ರೆ ವಚನಗಳು ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ, ವಚನಗಳು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ರಾಮಾಯಣ ಮಹಾಭಾರತನೇ ಕೇಳ್ತಿದ್ರು. ಆ ರಾಮಾಯಣ ಮಹಾಭಾರತಕ್ಕೆ ಸರಿಸಾಟಿಯಾಗಿ ಇರಬೇಕು ಅಂತ ಹೇಳಿ ಇವರು ಪುರಾಣಗಳನ್ನು ಬರೆದರು. ಭೀಮಕವಿ ಬರೀತಾನೆ, ಬಸವಣ್ಣವರು ಮಾದಲಾಂಬಿಕೆ ಗ್ರಂಥದಲ್ಲಿ ಎಷ್ಟು ತಿಂಗಳು ಅಂತ ನೀವೆಲ್ಲ ಎಷ್ಟು ತಿಂಗಳು? ನಮಗೆ ಗೊತ್ತಿಲ್ಲ ಅಂತ. ಅದು ಸರಿಯಾದ ಉತ್ತರ. ಯಾಕೆ 9 ತಿಂಗಳಿಗೋ 8 ತಿಂಗಳಿಗೋ 7 ತಿಂಗಳಿಗೋ ಹೊಟ್ಟಿರ್ತಾರಲ್ಲ. ಈ ಬಸವಣ್ಣವ್ರನ್ನ ಹರಿಹರ ಭೀಮಕವಿ ಏನ್ ಮಾಡಿದ್ರೆ 27 ತಿಂಗಳು ಹೊಟ್ಟೆ ಕೊಟ್ಬಿಟ್ಟಾರೆ. ಯಾಕಂದ್ರೆ ಅವ್ರು ಸಿಜರ್ ಇರಲಿಲ್ಲ. ಸಿಜರ್ ಅವರು ತಿಳಿಸ್ಬಿಡ್ತಿದ್ರ ಏನೋ. ಇವ್ರು 27 ತಿಂಗಳು ಕಕ್ಕಟ್ಟಿಗೆ ಅದು ಮಾತು ಕಲಿತಿದ್ರಂತೆ. 27 ತಿಂಗಳು ಪಾಪ ಬಹಳ ತ್ರಾಸ ಆಯ್ತಂತೆ. ಅದೆಲ್ಲ ಪದ್ಯದಲ್ಲಿ ಬರೀತಾರೆ. ಇದು ಸತ್ಯನಾ? ಸತ್ಯ ಅಲ್ಲ, ಗೊತ್ತಾಯ್ತಲ್ಲ. 27 ತಿಂಗಳು ಬಸವಣ್ಣವ್ರು ಇದ್ದಿದ್ರೆ ಬಸವಣ್ಣವ್ರ ಸಿದ್ಧಲಿಂಗೇಶ್ವರು ಒಂದು 20 ತಿಂಗಳ ಪ್ರಯಾಣ. ಅಂದ್ರೆ ಇವನ್ನೆಲ್ಲ ವಿಜ್ಞಾನದ ಬೆಳಕಿನಲ್ಲಿ ನೋಡ್ಬೇಕು. ಆದ್ರೆ ವಿಜ್ಞಾನದ ಬೆಳಕಿನಲ್ಲಿ ನೋಡೋದು ನಾಸ್ತಿಕರಾಗ್ಬಿಡ್ತಾರೆ. ಅವರು ಯಾರ ಬಿಟ್ಬಿಡ, ಅವ್ರ ಪೂಜೆ ಮಾಡಲ್ಲ, ಧ್ಯಾನ ಮಾಡಲ್ಲ, ಪ್ರಾರ್ಥನೆ ಮಾಡೋದು, ವಚನೆ ಓದಲ್ಲ. ಅದು ಅಪಾಯ ಇದೆ. ಆದ್ರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡಿದ್ರೆ ವಚನ ಸಾಹಿತ್ಯ ಅರ್ಥ ಆಗುತ್ತೆ. ಐನ್ಸ್ಟೈನ್ ಬಹಳ ಅದ್ಭುತವಾಗಿ ಮಾತು ಹೇಳ್ತಾನೆ, ದ ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್, ದ ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಲೇಮ್. ಗೊತ್ತಾಯ್ತಾ? ಇಲ್ಲ, ನಾನು ಅಂತ ಹೇಳಿದೆ, ದ ರಿಲಿಜನ್
ವಿದೌಟ್ ಮತ್ತು ಸೈನ್ಸ್ ಹೇಳ್ತಾರೆ ದ ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಬ್ಲೈಂಡ್, ದ ರಿಲಿಜನ್ ವಿದೌಟ್ ಸೈನ್ಸ್ ಇಸ್ ಲೇಮ್. ಲೇಮ್ ಅಂದ್ರೆ ಕುಂಟ, ಹೆಳವ. ಅಂದ್ರೆ ಧರ್ಮವಿಲ್ಲದ ವಿಜ್ಞಾನ ಕುರುಡು, ಧರ್ಮವಿಲ್ಲದ ವಿಜ್ಞಾನ ಕುರುಡು. ಅಂದ್ರೆ ಯಾರು ವಿರೋಧ ನಾಗಸಾಕಿ ಬಾಬಾ ಹೇಳಿರ್ಬೇಕು ನಾನು, ವಿಜ್ಞಾನಕ್ಕೆ ಕಣ್ಣು ಕಾಣಿಸಲ್ಲ ಧರ್ಮ ಇರೋರು. ಯಾಕಂದ್ರೆ ಅಲ್ಲಿ ಕರುಣೆ, ಶಾಂತಿ, ಪ್ರೀತಿ ಏನು ಕೇಳಲ್ಲ. ಅಹಂಕಾರವೇ ಪ್ರಧಾನ ಆಗ್ಬಿಡ್ತದೆ, ಅಹಂಕಾರವೇ ಪ್ರಧಾನ ಆಗ್ಬಿಡುತ್ತೆ. ದ ರಿಲಿಜನ್ ವಿತೌಟ್ ಸೈನ್ಸ್ ಇಸ್ ಲೈಮ್. ಇವಾಗ ನಮ್ಮ ನಿಮ್ಮ ಗತಿ ಆಗೋದು ಹಿಂಗೇನೆ. ಅಂದ್ರೆ ವಿಜ್ಞಾನವನ್ನು ಇಟ್ಕೊಳ್ಳಿಲ್ಲ ನಾವು. ಏನು ಚಾಮರಾಜನಗರನೋ ಎಲ್ಲ ಸ್ವರಾಜ್ ಇರಲಿ, ಅವರಿರ್ಲಿ ಅದು ಜಜನ್ ಇರಲಿ, ಎಲ್ಲರೂ ಹರಿಹರ ಮತ್ತು ಚಾಮರಾಜನ ಬೆನ್ನತ್ತಿರೋ ನೀವು ಕುಂಟ್ರಾದ್ರು, ಎಲ್ಲ ಸ್ವರಾಜು ಕುಂಟ್ರಾದ್ರು, ಜಜನ್ ಕುಂಟ್ರಾದ್ರು. ಈಗ ಅವ್ರ ಬೆನ್ನತ್ತಿರ ನೀವೆಲ್ಲ ಕುಂಟ್ರಾದ್ರು. ಹಾಗಾದ್ರೆ ವಿಜ್ಞಾನ ಬೇಕು. ಯಾಕೆಂದ್ರೆ ವಿಜ್ಞಾನ ತಿಳ್ಕೊಳ್ಳಿ ಕಿವಿಲು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇವರು ವಿರೂಪಾಕ್ಷ ಪಂಡಿತ ಚಂದ್ರಸ್ವಾಮಿಯವರನ್ನ ಅಕ್ಕನಾಗ ಬೆನ್ನ ಮುಗಿಸ್ಬಿಟ್ಟಿದ್ದಾನೆ. ಎಂತ ಮೂರ್ಖ, ಗೊತ್ತಿಲ್ಲ ಅವನಿಗೆ. ಅಯೋನಿಜರನ್ನಾಗಿ ಮಾಡಬೇಕು ಅಂತ ಹೋಗಿ ಬೆನ್ನ ಹುಟ್ಟಿಸ್ದ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಎಲ್ಲರೂ ಯೋನಿಜರಾಗೆ ಹುಟ್ಟಬೇಕು. 9 ತಿಂಗಳ ಹೊಟ್ಟೆಯಲ್ಲಿ ಇರಬೇಕು. ಬಹಳ ಒಂದು 15 ದಿವಸ ಹೆಚ್ಚಿಗೆ ಇರ್ಬೋದು. ಐನ್ಸ್ಟೀನ್ ತರ 1-2 ತಿಂಗಳು ಮುಂಚೆ ಹುಟ್ಟಬಹುದು. ಐನ್ಸ್ಟೀನ್ ಹುಟ್ಟಿದ್ದು 7 ತಿಂಗಳಿಗೆ, ಗೊತ್ತಾಯ್ತ? ಅದರಿಂದ ದೊಡ್ಡ ವಿಜ್ಞಾನಿ ಹೇಗೆ ಬೆಳೆದ್ರು? ಅವರು ದೊಡ್ಡ ವಿಜ್ಞಾನಿ ಹೇಗೆ ಬೆಳೀತಿದ್ರೆ, ನಮ್ಮ ದೇಶದಲ್ಲಿ ಐನ್ಸ್ಟೀನ್ ಹುಟ್ಟಿದ್ರೆ ನೀವು ಅವನು ಕೈಲಾಸದಿಂದನೋ ವೈಕುಂಠದಿಂದನೋ ಎಲ್ಲಿಂದ ಕರ್ಕೊಂಡು ಬಿಡ್ತಿದ್ರಿ, ಗೊತ್ತಾಯ್ತಲ್ಲ? ಆ ಪುಣ್ಯಕ್ಕೆ ಅವನ ಅಲ್ಲಿ ಹುಟ್ಟ, ಗೊತ್ತಾಯ್ತಲ್ಲ? ಜರ್ಮನಿಲ್ಲ ಅಥವಾ ಅಮೆರಿಕದಲ್ಲ ಹುಟ್ಟ, ಐನ್ಸ್ಟೀನ್ ಅಲ್ಲಿ ಹುಟ್ಟಿದ ನನಗೂ ಗೊತ್ತಿಲ್ಲ. ಒಟ್ಟು ಭಾರತದಲ್ಲಿ ಹುಟ್ಟಿಲ್ಲ. ಅವನ ಪುಣ್ಯ ಚೆನ್ನಾಗಿದೆ. ಭಾರತದಲ್ಲಿ ಹುಟ್ಟಿದ್ರೆ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿನ ಅಸಾಮಾನ್ಯ ಮಾಡಕ್ಕೆ ಹೋಗ್ಬಿಟ್ಟು ಸುಳ್ಳು ಹೇಳ್ಬಿಡ್ತಿದ್ರು. ಸುಳ್ಳು ಯಾರು ಹೇಳಿದ್ರು ತಪ್ಪೇನು. ಅವ್ನು ವೇದವ್ಯಾಸನೇ ಹೇಳಿ, ಭೀಮಕವಿನೇ ಹೇಳಿ, ಹರಿಹರನೇ ಹೇಳಿ, ಚಾಮರಸನೇ ಹೇಳಿ, ಯಾರು ಹೇಳಿದ್ರು ಸುಳ್ಳು. ವಾಲ್ಮೀಕಿ ಸುಳ್ಳು ಹೇಳಿದ್ದಾನೆ, ವಾಲ್ಮೀಕಿ ಸುಳ್ಳು ಹೇಳಿದ್ದಾನೆ. ಹನುಮಂತ ಮನುಷ್ಯನ ಗೊತ್ತಿಲ್ಲ ಹೇಳಿ ನೋಡೋಣ ಧೈರ್ಯವಾಗಿ. ಮನುಷ್ಯ ಬಾಲ ಪೂಜೆ ಮಾಡ್ತಿದ್ದೀರ, ಅವನೇ ಬರ್ತಾನೆ. ತೋಟ ಎಲ್ಲ ಹಾಳು ಮಾಡಿಸಿದಾನೆ ಹನುಮಂತನ ಕೈಲಿ ಅವಂತ. ಆದ್ರೆ ಸಂಸ್ಕೃತ ಚೆನ್ನಾಗಿ ಮಾತಾಡ್ತಿದ್ದ ಅಂತ ಬರ್ಬಿಟ್ಟ. ಅಂದ್ರೆ ಅದಕ್ಕೆ ಯಾಕೆ ಧರ್ಮ ಬೆಳೆಯಿಲ್ಲ. ಇವತ್ತಿನ ಹುಡುಗ ಯಾಕೆ ಧರ್ಮ ತಿರಸ್ಕಾರ ಮಾಡ್ತಾರೆ, ಯಾಕೆ ಸುಮ್ಮನೆ ಆಶೀರ್ವಾದಿಗಳಾಗಿದ್ದಾರೆ ಅಂದ್ರೆ ಇವರು ಸುಳ್ಳನ್ನ ನೀವು ಹುಡುಗರು ಹೇಳಕ್ ಹೋದ್ರೆ ಅವ್ರು ಹೋಗಿ ನಿಮ್ಮ ಹನುಮಂತರು ಬೇಡ, ನಿಮ್ ಜಾಂಬವಂತರು ಬೇಡ, ನಿಮ್ಮ ಅಲಾಮಂತರು ಬೇಡ, ಯಾರು ಬೇಡ. ನಿಮ್ ಕೃಷ್ಣ ಅಂತ ಬೆಣ್ಣೆ ಬೇಡ, ನಮ್ಗೆ ಬೇಡ ಅಂದ್ರೆ ಎಷ್ಟು ಅನ್ಯಾಯ. ನಮಗೆ ನಾವೇ ಅನ್ಯಾಯ ಮಾಡ್ಕೊಂತೀವಿ ಪುರಾಣದಲ್ಲಿ ಅಂದ್ರೆ. ಇನ್ನು ವಿಜ್ಞಾನ, ಅತಿ ವಿಜ್ಞಾನ ಹೋದ್ರೆ ನಾವು ಕುಂಟ್ರಾಗ್ತೀವಿ. ಸತ್ಯ ಅಲ್ಲೂ ಸಿಕ್ಕದಿಲ್ಲ. ಹಾಗಾಗಿ ಸತ್ಯವನ್ನ ವಿಜ್ಞಾನದ ಬೆಳಕಿನಲ್ಲಿ ವಚನ ಸಾಹಿತ್ಯ ಅಧ್ಯಯನ ಮಾಡಿದೆ. ಅವ್ರದ್ದು ತಲೆಮಾರು ಏನಾಗಿದೆ ಅಂದ್ರೆ ಬರೀ ಭಾಷಣಕಾರ ಆಗ್ಬಿಟ್ರು ಅವರು. ಈ ಕೆಲವು ವಚನಕಾರ ಚೆನ್ನಾಗಿದ್ದಾರೆ, ಅವ್ರ ವೈಯಕ್ತಿಕ ಜೀವನ ಚೆನ್ನಾಗಿದೆ, ಸಾಧನೆ ಮಾಡೋದಿಲ್ಲ. ರೋಗಿಗಳಾಗಿ, ಭ್ರಷ್ಟರಾಗಿ, ಸುಳ್ಳುಗಾರ ಅವರು ಕೂಡ ವಿಜ್ಞಾನ ಹೋಗ್ತಾರೆ, ವಚನ ಸಾಹಿತ್ಯ ಹೋಗ್ತಾರೆ, ಪುರಾಣ ಬರೀತಾರೆ. ಅವರು ಆಶಾಭಕ್ತಿಗಳಾದ್ರು. ಆದ್ರೆ ಸಾಧಕರಾದ್ರೆ ಮಾತ್ರ ಧ್ಯಾನ, ಪೂಜೆ, ಸಾಧನೆಯನ್ನು ಅಳವಡಿಸಿಕೊಂಡ್ರೆ, ದಾಸೋಹ ಜೀವಿಗಳಾದ್ರೆ ನಿಮಗೆ ಸತ್ಯ ಸಾಕ್ಷಾತ್ಕಾರ ಆಗುತ್ತೆ. ಇಲ್ಲೇ ಹೋದ್ರೆ ಕೆಲವು ಇದ್ದಾರೆ, ಅವರು ಒಟ್ಟ ದಾಸೋಹ ಕೇಳಬೇಡಿ, ಗಂಡ ಹೆಂಡತಿ ಇಬ್ರು ಲಕ್ಷ ಸಂಬಳ ತಗೊಂತಾರೆ. ಅವರು ಮಕ್ಕಳಿಗೆ ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ. ಗುರುಗಳ ಮಾಡಕ್ಕೆ ಭಾಷಣ ಮಾಡ್ತಾರೆ, ಅಲ್ಲೂ ಕಾಣಿಕೆ ತಗೊಂಡು ಹೋಗ್ತಾರೆ. ತಾವು ಹತ್ರ ಕೊಡೋದು, ಗೊತ್ತಾಯ್ತಲ್ಲ? ಇಂಥವ್ರು ನಮ್ಮಲ್ಲಿದ್ದಾರೆ. ಇದು ಇಂಥವ್ರಿಂದ ಧರ್ಮ ಬೆಳೆಯಿದೆ. ಬರೀ ಭಾಷಣ, ಶ್ರಾವಣ ಮಾಸ ಮುಗಿಯುತ್ತೆ, ಆಷಾಢ ಮಾಸ ಮುಗಿಯುತ್ತೆ, ಕಾರ್ತಿಕ ಮಾಸ ಮುಗಿಯುತ್ತೆ ಇಂಥವ್ರಿಂದ. ಆದ್ರೆ ಸತ್ಯ ಸಾಕ್ಷಾತ್ಕಾರ ಆಗಲ್ಲ. ಸತ್ಯ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನೀವು ಅದಕ್ಕೆ ವಚನ ಹೃದಯ ಪುಸ್ತಕವನ್ನು ಮೇಡಮ್ ಮುಂಚೆನೆ ಹೇಳಿದೆ, ನೀವು ಅಲ್ಲವ ಪ್ರಭುದು ಓದ್ಬಿಟ್ಟು ಬನ್ನಿ, ಬಿಡದ್ ಬಿಟ್ಟು ಅಲ್ಲವ ಪ್ರಭುದು ಓದಿ ಅಂತ. ಅವ್ರು ಓದಿದ್ದಾರೆ, ಭಾಳ ಓದಿದ್ದಾರೆ. ಆದ್ರೆ ಅಲ್ಲವ ಪ್ರಭುದು ಓದಿರೋ ಗೊತ್ತಿಲ್ಲ ನಮಗೆ, ಮೋಸ್ಟ್ಲಿ ಓದಿಲ್ಲ ಅವರು. ಯಾಕಂದ್ರೆ ಪರೀಕ್ಷೆ ಟೈಮ್ ಅವ್ರಿಗೆ, ಆಮೇಲೆ ಪಾಠ ಮಾಡೋದು, ಪರೀಕ್ಷೆ, ಅದು ಯಾಕೆ ಅಲ್ಲವ ಪ್ರಭುದು 11ನೇ ಅಧ್ಯಾಯಗಳಿದೆ. 11ನೇ 12ನೇ ಅಧ್ಯಾಯ ಬರುತ್ತೆ. ಅವ್ರು ಮೊದಲು ತುಂಬಾ ಸಂತೋಷ ಪಟ್ಟಿದ್ದಾರೆ. ಆದ್ರೆ ಅಲ್ಲವ ಪ್ರಭುದೇ ಓದಿಲ್ಲ. ಅದಕ್ಕೆ ಎಲ್ಲ ಬಸವರಾಜರು ಮತ್ತು ಬೇರೆಲ್ಲ ತಗೊಂಡು ಇರ್ಲಿ, ಪರವಾಗಿಲ್ಲ. ಸತ್ಯ ತಡವಾಗಿ ತಿಳಿಲಿ, ಆದ್ರೆ ಸತ್ಯ ತಿಳಿಬೇಕು, ಗೊತ್ತಾಯ್ತಲ್ವಾ? ಆದ್ರಿಂದ ಸತ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಹೇಳ್ತೀನಿ ಕೇಳಿ. ಅಲ್ಲವ ಪ್ರಭುದೇವರ ತಾಯಿ ತಂದೆಗಳ ಹೆಸರು ಮುಚ್ಚಿಟ್ಟಿದ್ದಾರೆ. ಅವನು ಹರಿಹರನು ಹೇಳಿಲ್ಲ, ಹರಿಹರನ್ ಗೊತ್ತಿತ್ತು
ಹೇಳಿಲ್ಲ. ಚಾಮರಸನಿಗೆ ಗೊತ್ತಿದ್ರು ಹೇಳಿಲ್ವೋ ಏನೋ ಸುತ್ಯಾಗಿ ನಿರಾಕಾರ ಅಂತ ಹೇಳಿದ್ರೆ ಅದು ಒಪ್ಪಕ್ಕಾಗಲ್ಲ. ಆ ಹೆಸರು ಖಂಡಿತ ಅಲ್ಲ. ಅವ್ರ ತಂದೆ ಪ್ರಾಯಶಃ ಒಳ್ಳೆ ಮದ್ದಳೆ ಕಟ್ಟು, ಅವ್ರ ತಂದೆನೂ ಕೂಡ. ಅಂದ್ರೆ ರಾಜರ ಹತ್ರ ಏನು ಮದ್ದಳೆ ಬಾರಿಸೋರು, ನಗಾರಿ ಬಾರಿಸೋರು, ಬೇರೆ ಬಾರಿಸೋರು ಇರ್ತಿದ್ರಲ್ಲ, ಆ ಜನಾಂಗಕ್ಕೆ ಸೇರಿದವರು, ಭಜಂತ್ರಿ ಜನಾಂಗಕ್ಕೆ ಸೇರಿದವರು. ಮುಂದೆ ಅವ್ರ ಮಗನಾಗಿ ಹೇಗೆ ಕಪಿಲ ಋಷಿಯ ತಾಯಿ ತಂದೆಯರು ಚಾಂಡಾಲ, ಬಡವರು ಚಾಂಡಾಲ ವೃತ್ತಿಯನ್ನು ಮಾಡ್ತಾ ಇದ್ರು. ಅದಕ್ಕೆ ಸಾಂಖ್ಯ ಶೋಭಾಚ ಅಂತಾರೆ ಬಸವಣ್ಣ. ಹಂಗೆ ಭಜಂತ್ರಿ ಜನಾಂಗದಲ್ಲಿ ಹುಟ್ಟಿದ ಹಲವು ಪ್ರಭುಗಳು ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಅವರಿಗೆ ಸಾಕ್ಷಾತ್ ಅಂದ್ರೆ ಜ್ಞಾನೋದಯ ಆಗುತ್ತೆ. ಇಲ್ಲ ಅದಕ್ಕೋಸ್ಕರ ಬಂದವನಲ್ಲ, ಇಷ್ಟಕ್ಕೆ ಬಂದವನಲ್ಲ, ಮದ್ದಳೆ ಬಾರಿಸಕ್ಕೆ ಬಂದವನಲ್ಲ. ಮದ್ದಳೆ ಬಾರಿಸ್ತಾ ರಾಜಕುಮಾರಿ ಮನಸ್ಸಾಗಿರ್ಬೋದು. ಯಾಕಂದ್ರೆ ತಂದೆ ಜೊತೆಗೆ ಅವರು ಆಸ್ಥಾನಕ್ಕೆ ಹೋಗಿರ್ತಿರ್ತಾರೆ. ಅಲ್ಲಿ ರಾಜಕುಮಾರಿಯನ್ನು ಇಷ್ಟಪಟ್ಟಿರ್ಬೋದು. ಅದೇ ಮಾಯಾದೇವಿ ಅಂತ ಹೇಳ್ತಾನೆ, ಪಾರ್ವತಿಯ ತಾಮಸ ಕಡೆ ಅಂತ ಚಾಮರಸ ಹೇಳ್ತಾನೆ. ಆದ್ರೆ ಆ ರಾಜಕುಮಾರಿ ಇಷ್ಟಪಟ್ಟಿರ್ಬಹುದು. ಆದ್ರೆ ಮುಂದೆ ಅವರು ಅದನ್ನು ತಿರಸ್ಕಾರ ಮಾಡಿ, ರಾಜಕುಮಾರಿಯ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಅವರು ಹಿಮಾಲಯ ಭಾಗಕ್ಕೆ ಹೋಗ್ತಾರೆ. ಅದು ಈ ಕರ್ನಾಟಕದಲ್ಲಿ ಹುಡುಕಾಡ್ತಾರೆ, ಸಮಾಧಾನ ಆಗಲ್ಲ ಅವರಿಗೆ. ಹಿಮಾಲಯ ಭಾಗದಲ್ಲಿ ಹೋಗಿ ಸಾಧನೆಯನ್ನು ಮಾಡಿ ಅವ್ರೊಂದು ವಚನ ಬರುತ್ತೆ, ತನುವಿನ ಕೊರತೆಗೆ ಸುಳಿ ಸುಳಿದು, ತನುವಿನ ಕೊರತೆಗೆ ಸುಳಿ ಸುಳಿದು, ಮನದ ಕೊರತೆಗೆ ನೆನೆದು, ಭಾವದ ಕೊರತೆಗೆ ತಿಳಿದು, ಶಬ್ದದ ಕೊರತೆಗೆ ಉಳಿದು, ಗುಹೇಶ್ವರ ಎಂಬ ಲಿಂಗವು ನೆಲೆಗೊಂಡದಾಗಿ. ಈ ವಚನ ಯಾರು ಬಿಡಿಸ್ತಾರೆ? ಸಿದ್ದೇಶ್ವರಪ್ಪ ಒಬ್ರು ಬಿಟ್ರೆ ಇನ್ಯಾವ ವಿದ್ವಾಂಸರು ಬಿಡಿಸಕ್ಕಾಗಲ್ಲ. ಯಾರು ಅರ್ಥ ಆಗಿಲ್ಲ ಈ ವಚನ. ತನುವಿನ ಕೊರತೆಗೆ ಸುಳಿದು ಅಂದ್ರೆ ತನುವಿಗೆ ಒಂದು ಕೊರತೆ ಇರ್ತದೆ. ಏನು ತನುವಿನ ಬೈಕೆ ಕೊರತೆ ಇರಲಿ, ಏನದು ಕಡಿಮೆ ಅಂತ ತಗೋಬಾರ್ದು, ಬೈಕೆ ಅಂತ ತಗೋಬೇಕು. ತನುವಿನ ಕೊರತೆಯನ್ನು ಬಳಸಿದ್ದಾರೆ, ಉದ್ದಕ್ಕೂ ಕೊರತೆಯನ್ನು ಬಳಸಿದ್ದಾರೆ. ಆದಲ್ಲಿ ಅದರ ಲಿಮಿಟೇಷನ್ ಮಿತಿ ಅಂತ ತಗೋಬೇಕು, ಇಲ್ಲ ಅಂದ್ರೆ ಬೈಕೆ ಅಂತ ತಗೋಬೇಕು. ತನುವಿಗೊಂದು ಹಸಿವಿದೆ, ದೃಶ್ಯ ಇದೆ, ನಿದ್ರೆ ಇದೆ, ಕಾಮ ಇದೆ. ಇದರ ಕೊರತೆಗಾಗಿ ಮನುಷ್ಯ ಸುಳಿತಾನೆ, ಸಂಸಾರಿ ಆಗ್ತಾನೆ, ಏನೇನೋ ಮಾಡ್ತಾನೆ. ಆ ನಲ್ಲವ ಪರ್ವಗಳನ್ನೆಲ್ಲವನ್ನೂ ನಿರಾಕರಿಸಿ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡಂತ ಅರ್ಥ ಆಗ್ತದೆ. ಈ ಸಂಸಾರ ಅಂದ್ರೆ ಸಾಸುವೆಯಷ್ಟು ಸುಖ, ಸಾಗರದಷ್ಟು ದುಃಖ, ಬೇಡ ಇದು ಅಂತ ಹೇಳಿ ಅವ್ರು ಹೊರಟ್ಬಿಡ್ತಾರೆ. ತನುವಿನ ಕೊರತೆಗೆ ಸುಳಿದು ಅಡ್ಡಾಡ್ತಾರೆ, ಇಡೀ ಭಾರತವನ್ನೆಲ್ಲ ಸುತ್ತಾಡ್ತಾರೆ. ಆ ನಡುವೆ 10-12 ವರ್ಷ 20 ವರ್ಷ ಒಂದು ಕಡೆ ನಿಲ್ತಾರೆ. ಬಸವಣ್ಣವರಿಗಿಂತ ಒಂದು 20-30 ವರ್ಷ ಹಿರಿಯರು, ವಯಸ್ಸಾಗಿತ್ತು ಪ್ರಭುದೇವರಿಗೆ, ಬಹಳ ವಯಸ್ಸಾಗಿತ್ತು ಕಲ್ಯಾಣ ಪರ್ವತಿಗೆ. ಆದ್ರೆ ಗಟ್ಟಿಮುಟ್ಟಿದ್ರು, ಭಯಂಕರ ಸ್ಥಿತಿ. ಅವ್ರಿಗೆ ಶರೀರಕ್ಕೆ ರೋಗ ಏನೂ ಇರಲಿಲ್ಲ. ಅವಾಗ ಅಷ್ಟು ಕೆಲಸ ಮಾಡಿದ್ರು. ತನುವಿನ ಕೊರತೆಗೆ ಸುಳಿದು, ಮನದ ಕೊರತೆಗೆ ನೆನೆದು. ಮನಸ್ಸಿಗೆ ನೆನೆಯುವ ಚಟ ಇದೆ. ನೀವೇನು ನೆನೆತೀರಿ? ಏನ್ ನೆನೆತೀರಿ ನೀವು? ಕುಮಾರಸ್ವಾಮಿ, ಯಡಿಯೂರಪ್ಪ, ಗೊತ್ತಾಯ್ತಲ್ವ? ಆಮೇಲೆ ನಿಮ್ಮ ನಟಿ ಹೇಳಿದಲ್ಲಪ್ಪ, ಈಗ ನಡೆಯೋದು ಗೊತ್ತಿಲ್ಲ, ನಮ್ಮ ಕಾಲ ಬಾಲಶ್ರೀ, ಗೊತ್ತಾಯ್ತಲ್ಲ, ಭವ್ಯ ಅವೆಲ್ಲ ಅವ್ರು ನೆನೆತೀರಿ, ಎಲ್ಲ ಮಾಡ್ತೀರಿ. ಮನಸ್ಸಿನ ಕೊರತೆ ಇಲ್ಲ, ರೊಕ್ಕ ನೆನೆತೀರಿ, ಕೆಲವು ಅಧಿಕಾರ ನೆನೆತೀರಿ, ಚುನಾವಣೆ ಇರಬೇಕು ನೆನೆತೀರಿ. ಇದು ಮನಸ್ಸಿನ ಕೊರತೆ. ಮನಸ್ಸಿನ ಕೊರತೆಗೆ ನೆನೆದು ಪ್ರಭುದೇವರು ನೆನೆದು ಜಪ ಮಾಡಿದ್ರು, ಸಾಧನೆ ಮಾಡಿದ್ರು, ಪ್ರಾಣಾಯಾಮ ಮಾಡಿದ್ರು, ಧ್ಯಾನ ಮಾಡಿದ್ರು. ಭಯಂಕರ ಸ್ಥಿತಿ ಸುಮ್ಮನೆ ಆಗುತ್ತೆ ಅಂದ್ರೆ ಸುಮ್ಮನೆ ಆಗಲ್ಲ. ಎಷ್ಟು ವರ್ಷ ಸಾಧನೆ ಮಾಡಿದ್ರು. ಅದಕ್ಕೆ ನನಗೆ ಮೇಲೆ ಯಾಕೆ ಸಿಟ್ಟು ಬರುತ್ತೆ ಅಂದ್ರೆ ಅವ್ರ ಸಾಧನಾ ಜೀವನವನ್ನು ಚಿತ್ರಿಸಿದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ಗುರುಗಳ ಹತ್ರ ಹೋದ್ರು. ಅನಿಶಯನವರ ಪರ್ವತಿಗೆ 100 ಗುರುಗಳ ಅಡ್ಡಾಡಿದ್ರು. ಅದರಲ್ಲಿ ಯಾರು ಹೇಳೋದಿಲ್ಲ. ಶಿವನ ಅವತಾರ ಅಂತ ಹೇಳಿ ಎಲ್ಲವನ್ನೂ ಮುಚ್ಚಿಬಿಟ್ರಲ್ಲ, ಬೇಕಾಗಿಲ್ಲ ನಮಗೆ. ಜಗತ್ತಿನಲ್ಲಿ ನೀವೆಲ್ಲರೂ ಶಿವನ ಅವತಾರಿಗಳೇ, ಬರೀ ಪ್ರಭುದೇವ ಒಬ್ಬರೇ. ನೀವೆಲ್ಲರೂ ಶಿವನ ಅವತಾರಿಗಳೇ, ನೀವೆಲ್ಲರೂ ರಾಮ ಏನು ಹರಿ ಅವತಾರಿಗಳೇ, ಬ್ರಹ್ಮನ ಅವತಾರಿಗಳೇ. ಯಾರು 120 kg ಆಗಿರೋ, 150 kg ಆಗಿರೋ, ನೀವೆಲ್ಲ ಬ್ರಹ್ಮನ ಅವತಾರಿಗಳೇ. ಗೊತ್ತಾಯ್ತಲ್ಲ? ಇದಕ್ಕೆ ಸಿಕ್ಕಾಪಟ್ಟೆ ಪೃಥ್ವಿ ತತ್ವ ಸಿಕ್ಕಾಪಟ್ಟೆ ಆಗಿದೆಯಲ್ಲ, ನೀವೆಲ್ಲ ಬ್ರಹ್ಮನ ಅವತಾರಿಗಳು. ಆದ್ರಿಂದ ನಾವೇನು ತಿಳ್ಕೋಬೇಕು, ಈ ದೇವರ ಅವತಾರ ನಮಗೆ ಬೇಡ, ಸತ್ಯ ಬೇಕಾಗಿದೆ. ನಾನು ಕೂಡ ಅವಾಗ ಹುಟ್ಟಿದ್ರೆ ನಾನು ಅವಾಗನೇ ಹಚ್ತಿದ್ದೆ. ಪುಣ್ಯಕ್ಕೆ ನನ್ನ ದೇವರು 21ನೇ ಶತಮಾನದವರೆಗೂ ಬೇರೆ ಜನ್ಮಕ್ಕೆ ಹಾಕಿದ್ದಾನೆ.
ಇವಾಗ ಸಾಧಾರಣ ಜನ್ಮ ಕೊಟ್ಟಿದ್ದಾನೆ ನನಗೆ, ಗೊತ್ತಾಯ್ತಲ್ವಾ? ಅದಕ್ಕೆ ಸತ್ಯ ಹೇಳ್ತೀನಿ ಕೇಳಿ, ಸಾಧನೆ ಮಾಡಲಾರದೆ ಏನು ಸಿದ್ಧ ಅದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಲೇಬೇಕು. ರಾಮಕೃಷ್ಣ ಪರಮಹಂಸರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಈಗ ಅವನು ಇನ್ನೊಂದು 20-30 ವಿಜ್ಞಾನದಲ್ಲಿ ಮುಂದೆ ಹೋಗಿದ್ದಾರೆ, ಅವರು ಅವತಾರಿ ಪುರುಷ ಮಾಡ್ಬಿಡ್ತಿದ್ರು. ಬಹಳ ಕಷ್ಟಪಟ್ಟಿದ್ದಾರೆ, ಬಹಳ ಒದ್ದಾಡಿದ್ದಾರೆ. ಧ್ಯಾನ ಮಾಡ್ಬೇಕಾದ್ರೆ ಎಂತೆಂತ ಕಷ್ಟ ಅನುಭವಿಸಿದ್ದಾರೆ ಅವರು ಅಂತಂದ್ರೆ ಬಹಳ ಕಷ್ಟ ಅನುಭವಿಸಿದ್ದಾರೆ. ಅದಕ್ಕೆ ಸಿದ್ಧೇಯ ಪುರಾಣಿಕರು ಶರಣಚರಿತಾಮೃತದಲ್ಲಿ ಒಂದು ಮಾತು ಮಾಡಿದ್ದಾರೆ, ಬಹಳ ಅದ್ಭುತವಾದ ಮಾತು. ನೀವು ಒಂದೇ ರಾತ್ರಿಯಲ್ಲಿ ಶ್ರೀಮಂತರಾಗ್ಬಿಡ್ಬೋದು, ಲಾಟ್ರಿ ಹೊಡೆದ್ಬಿಟ್ಟು. ಗೊತ್ತಾಯ್ತು? ಲಾಟ್ರಿ ಟಿಕೆಟ್ ತಗೊಂಡಿರ್ತೀರಿ, ಈಗ ಲಾಟ್ರಿನೇ ಇಲ್ವಲ್ಲ, ಇರ್ಲಿ, ಯಾವುದೋ ಒಂದು ಕೋಟ್ಯಾಧೀಶ ಅಪ್ಪನ ಮಗ ಹುಟ್ಟಿದ್ರೆ ನೀವು 9 ತಿಂಗಳ ಶ್ರೀಮಂತರಾಗ್ಬಿಟ್ರಿ. 9 ತಿಂಗಳ ಅವನ ಹೆಂಡತಿ ಕರೆದಿದ್ರಿ, ಗೊತ್ತಾಯ್ತಲ್ಲ? ಹೊರಗೆ ಬಂದ್ರಿ, ಧೀರುಭಾಯಿ ಅಂಬಾನಿ ಮಗ ಹೋಗ್ಬಿಟ್ರಿ, ಇಟ್ಕೊಳ್ಳಿ ಅನಂತ ಅಂಬಾನಿ ಆದ್ರೆ 9 ತಿಂಗಳ ಶ್ರೀಮಂತ ನಾವು, ಹೌದಾ? ಒಂದು ರಾತ್ರಿ ಶ್ರೀಮಂತರಾಗ್ಬೋದು, ಒಂದು ರಾತ್ರಿ ಪ್ರಧಾನಮಂತ್ರಿ ಆಗ್ಬಿಡ್ಬೋದು. ಕೋಟಿ ಎಣಿಸ್ತಿರ್ತಾರಲ್ಲ, ಒಂದು ರಾತ್ರಿ ಕಳೆದ ಮರುದಿವಸ ಪ್ರಧಾನಿ ಆಗ್ಬಿಡ್ತಾನೆ. ಒಂದು ರಾತ್ರಿ ಏನಾರ ಆಗ್ಬಿಡ್ಬೋದು, ವಿಶ್ವ ಸುಂದರಿ ಆಗ್ಬಿಡ್ಬೋದು ಅಂತ. ಆದ್ರೆ ಶರಣಾಗಕ್ಕಾಗಲ್ಲ, ಒಂದು ರಾತ್ರಿ ಋಷಿ ಆಗಕ್ಕಾಗಲ್ಲ, ಒಂದೇ ರಾತ್ರಿ ಸಂತನಾಗಕ್ಕಾಗಲ್ಲ. ಸಂತ, ಶರಣ, ಋಷಿ ಆಗಬೇಕಾದ್ರೆ 12 ವರ್ಷ, 24 ವರ್ಷ, ಕೆಲವು ಸಾರಿ ಜನ್ಮಗಳು ಕಷ್ಟಪಡಬೇಕಾಗ್ಬೇಕು. ಅದಕ್ಕೆ ಸಿದ್ಧರಾಗಿರ್ಬೇಕು, ಆ ಸತ್ಯ ತಿಳ್ಕೋಬೇಕು. ಅಲ್ಲಮ ಪ್ರಭುಗಳು ಬಹಳ ಕಷ್ಟಪಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಇಂತಹ ಕಷ್ಟಪಟ್ಟು ಸಾಧನೆ ಮಾಡಿ ಬಯಲುಕಾಯಿ ಸಿದ್ಧಿ ಮಾಡಿಕೊಂಡ್ರು ಕೂಡ ಅವರಿಗೆ ಸಮಾಧಾನ ಆಗಿಲ್ಲ. ಯಾಕೆಂದ್ರೆ ಪರಮಾತ್ಮ ಅಂತವರಿಗೆ ಸಮಾಧಾನ ಕೊಡಲ್ಲ. ಯಾಕೆ? ಅವರ ಉದ್ದೇಶ ಈಡೇರಬೇಕಾಗಿರುತ್ತೆ. ಅವರು ಧ್ಯಾನ ಸಿದ್ಧರಾಗಿದ್ರು, ಸಮಾಧಿಸ್ಥರಾಗಿದ್ರು. ಸಮಾಧಿಯಲ್ಲಿ ಬೇಕಾದ್ರೆ ಅವರು ತಿಂಗಳುಗಟ್ಟಲೆ, 2 ತಿಂಗಳುಗಟ್ಟಲೆ, 3 ತಿಂಗಳುಗಟ್ಟಲೆ ಆಹಾರ ಇಲ್ಲಿ ಕೂತ್ಕೊಳ್ಳೋ ಸಾಮರ್ಥ್ಯ ಇತ್ತು ಪ್ರಭುದೇವರಿಗೆ. ಅಂತ ಎಲ್ಲ ಸಿದ್ಧಿಗಳು ಆಗಿತ್ತು. ಆದ್ರೂ ಸಮಾಧಾನ ಇಲ್ಲ. ಅದೊಂದು ವರ್ಷದಲ್ಲಿ ನಮಗೆ ಗೊತ್ತಾಗುತ್ತೆ. ಅದ್ವೈತವನ್ನು ನುಡಿದು ಅಹಂಕಾರಿಯಾದನೆ. ಪ್ರಭುದೇವರ ವಚನ ಇದು. ಅದ್ವೈತವನ್ನು ನುಡಿದು ಅಹಂಕಾರಿಯಾದನೆ, ಬ್ರಹ್ಮವನ್ನು ನುಡಿದು ಭ್ರಮಿತನಾದನೆ, ಶೂನ್ಯವನ್ನು ನುಡಿದು ಸುಖ ದುಃಖ ಈಡಾದನೆ. ಮಹೇಶ್ವರ, ನಿಮ್ಮ ಶರಣ ಸಂಗನ ಬಸವಣ್ಣನ ಸಾಹಿತ್ಯದಿಂದ ನಾನು ಸದ್ಭಕ್ತನಾದನೆ. ಎಂತ ಅದ್ಭುತವಾದ ವಚನ ಗೊತ್ತಿದೆ. ಅದು ಅದ್ವೈತ ಸಾಧನೆ ಮಾಡಿದ್ದಾರೆ, ಬ್ರಹ್ಮ ಸಾಧನೆ ಮಾಡಿದ್ದಾರೆ, ನಾನೇ ಬ್ರಹ್ಮ ಅದು ಸಾಧನೆ ಮಾಡಿದ್ದಾರೆ, ಶೂನ್ಯದ ಸಾಧನೆ ಮಾಡಿದ್ದಾರೆ, ಸಮಾಧಿ ಸ್ಥಿತಿ ಗಳಿಸಿದ್ದಾರೆ. ಆದ್ರೂ ಸಮಾಧಾನ ಆಗಿಲ್ಲ ಅವರಿಗೆ. ಯಾಕೆಂದ್ರೆ ಅವ್ರು ಕರ್ನಾಟಕಕ್ಕೆ ಬರಬೇಕಾಗಿತ್ತು, ಅಡ್ಮಿಷನ್ ಹತ್ರ ಬರಬೇಕಾಗಿತ್ತು, ಆ ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೋಬೇಕಾಗಿತ್ತು, ಶೂನ್ಯ ಪೀಠ ಏರ್ಬೇಕಾಗಿತ್ತು. ಅದು ಸೃಷ್ಟಿಯ ನಿಯಮ, ಸೃಷ್ಟಿಕರ್ತನ ನಿಯಮ. ಆದ್ರಿಂದ ಬಂದರು. ಕೊನೆಗೆ ಅಂದ್ರೆ ಸಾಧನೆ ಮಾಡ್ತಾ ಒಬ್ಬ ಯೋಗಿ ಕಂಡು ಒಬ್ಬ ಯೋಗಿಗೆ ಆಗಲ್ಲ. ಗೊತ್ತಿದೆ ನಿಮ್ಗೆ, ಯೋಗಿ ಬಿಟ್ಬಿಡ್ರಿ, ಸಾಧಕನೇ ಒಬ್ಬ ಕಂಡು ಹೋಗ್ಬೇಕಾಗ. ನೀವು ಅದಕ್ಕೆ ಹೇಳ್ತಿರ್ತೀರಲ್ಲ, ಸ್ವಾಮಿ ಆಯ್ಗಾರರು ಸಹಿಸಂಗಿಲ್ಲ. ಅವ್ರಿಗೆ ಜಾಸ್ತಿ ಬಂತೇನಂತ ಈ ಆಯ್ಗಾರ, ಅವ್ರಿಗೆ ಜಾಸ್ತಿ ಬಂತೇನಂತ ಈ ಆಯ್ಗಾರ. ಹಾಗೆ ಸ್ವಾಮೀಜಿಗಳು ಸಹಿಸಲ್ಲ, ಸಾಧಕರೇ ಸಹಿಸಲ್ಲ, ಯೋಗಿಗಳು ಕೂಡ ಒಬ್ಬರಿಗೊಬ್ಬರು ಸಹಿಸಲ್ಲ. ಆದರೆ ನಿಜವಾದ ಯೋಗಿ, ನಿಜವಾದ ಸಾಧಕ ಅವನು ಇನ್ನೊಬ್ಬರು ಸಹಿಸಿಕೊಳ್ತಾನೆ. ಅವರು ಅದಕ್ಕೆ ಅಲ್ಲ, ಬಸವಣ್ಣವರು ಸಂಸಾರಿಗಳಾಗಿದ್ರು, ಗೃಹಸ್ಥರಾಗಿದ್ರು ಕೂಡ ಬಂದು ಹೇಳ್ತಾರೆ ಅವರು, ಬ ಎಂಬಲ್ಲಿ ಭಾವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವುಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯವನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆರು ನೀನು ಬಸವ ಎಂತಿದ್ದವೇ ಮಹೇಶ್ವರ. ಅಂದ್ರೆ ಇಲ್ಲಿ ಪ್ರಭುದೇವರ ದೊಡ್ಡತನ ಇದು. ಬಸವಣ್ಣನವರು ಬಸವ ಅಂತ ನಮ್ಮ ನಿಮಗೆ ಅವ್ರು ಒಂದೇ ಸಾಧನೆ ಮಾಡ್ಕೊಂಡು ಹೋಗಿಲ್ಲ. ಬರೋ ಹೊತ್ತಿಗೆ ಎಲ್ಲ ಸಿದ್ಧಿ ಆಗಿದ್ರು ಕೂಡ ನಿನ್ನ ಹೆಸರು ಸಾಮಾನ್ಯ ಜನರಿಗೆ ಮಂತ್ರ ಆಗಿತ್ತಲ್ಲ, ನನಗೂ ಮಂತ್ರ. ಅದು ಬಹಳ ದೊಡ್ಡತನ ಪ್ರಭುದೇವರು, ಬಹಳ ದೊಡ್ಡತನ. ಅದಕ್ಕೆ ಬಸವಣ್ಣವ್ರ ಬಗ್ಗೆ ಪ್ರಭುದೇವರು ಹೇಳ್ತಾರೆ, ಶಿವನಾಗಲು ಬಹುದು, ಬಸವನಾಗಲು ಬಾರದು. ಶಿವ ಆಗ್ಬಿಟ್ಟು ಸಾಧನೆ ಮಾಡಿ ಬಸವಣ್ಣನಿಗೆ ಎಲ್ಲರೂ ಕಟ್ಕೊಂಡು, ಅವ್ರು ಬಯಸ್ಕೊಂಡು ಅನ್ನಿಸ್ಕೊಂಡು ಎಲ್ಲರೂ ಹೋಗಿ ಕಾಲಿಗೆ ಬಿಟ್ಟು ಬರಪ್ಪ ಬ್ರಹ್ಮ ಮಂಟಪಕ್ಕೆ, ಒಳ್ಳೆಯದು ಕೇಳಪ್ಪ, ಪ್ರಸಾದ ಮಾಡಪ್ಪ ಅಂತ ಹೇಳೋದಿದೆಯಲ್ಲ, ಅದು ನನ್ನ ಕೈ ಸಾಧ್ಯ ಇಲ್ಲ ಅಂತ ಪ್ರಭುದೇವರು. ಹೌದು, ಈಗ
ಜಂಗಮ ಪರಂಪರೆ. ಈಗ ನನಗೂ ಅಷ್ಟೇ, ಯಾಕೆ ನೀವು ಬೇಗ ಬೈತೀನಿ ಗೊತ್ತೇನೋ, ನನಗೆ ಬಸವಣ್ಣನ ಕೂಡ ಇಲ್ಲ ನಿಮಗೆ, ಅರ್ಥ ಆಯ್ತಾ? ನೀವು ಸರಿ ಇದ್ರೆ ನಿಮ್ಗೆ ಒಪ್ಕೊಂತೀನಿ, ನಿಮ್ಮನ್ನ ಅಷ್ಟೇ ಆರಾಧಿಸ್ತೀನಿ. ನೀವು ಸರಿ ಇಲ್ಲ, ಸುಳ್ಳು ಹೇಳಿದ್ರೆ ಬೈಸ್ಕೊಂತೀರ ಅಂತ, ಸಾಧನೆ ಮಾಡಿಲ್ಲ ಹೊರಗಾಕ್ಸ್ಕೊಂತೀರ, ಬೈಸ್ಕೊಂತೀರ. ಅದಕ್ಕೆ ನಮ್ಮ ಆಶ್ರಮದಲ್ಲಿ 20 ವರ್ಷ ಆದ್ರೂ ಯಾಕೆ ಜನ ಜಾಸ್ತಿ ಇಲ್ಲ ಗೊತ್ತೇನು, ಎಲ್ಲರೂ ಸಹಿಸ್ಕೊಳಕ್ ಆಗಲ್ಲ ನನ್ನ ಕೈಲಿ, ಆಗಲ್ಲ ನನ್ನ ಕೈಲಿ, ಗೊತ್ತಾಯ್ತಲ್ಲ? ನೀವು ಸರಿ ಇದ್ರೆ ಮಾತ್ರ, ಸರಿಯಾಗಿ ಸಮಯ ಪಾಲನೆ ಮಾಡಿದ್ರೆ ಮಾತ್ರ. ಇವತ್ತೆಲ್ಲರೂ ಅತಿ ಕ್ಯಾಪ್ಟನ್ ಅಂದೆ ಅಲ್ರಿ, ಎಂತ ಅತಿಥಿಗಳಾಗಿ ಈಗ ಬರ್ತಾ ಇರೋರು ಒಂದು 10 ಗಂಟೆ ಮುಂಚೆ ಬರ್ಬೇಕು. ದೊಡ್ಡ ದೊಡ್ಡವರು ಬೋನಪಾರ್ಟೆ, ನೆಪೋಲಿಯನ್ ಬೋನಪಾರ್ಟೆ ಯಾವುದೇ ಕಾರ್ಯಕ್ರಮ ಇದ್ರು 15 ನಿಮಿಷ ಮುಂಚೆ ಹೋಗ್ತೀನಿ. ಬಹಳ ಜನ ನೀವು ಯಾವತ್ತು ಸಮಯಕ್ಕೆ ಬೆಲೆ ಕೊಡಲ್ವೋ, ನೀವು ಏನು ನೀವು ಗುರುಗಳಿಗೆ ಬೇಕಾದಂತ ಗುರುಭಕ್ತಿ ಮಾಡ್ರಿ, ಕಾಲಿಗೆ ಬೀಳ್ರಿ, ಅಡ್ಡ ಹೋದ ಬೇಡ್ರಿ. ನೀವು ಸಮಯ ಗೌರವಿಸ್ತೀರ ಅಂತ ನನಗೆ ಗೌರವಿಸ್ದಂಗಲ್ಲ ನೀವು. ಕಾರಣ ಹೇಳ್ಬೇಡಿ, ಕಾರಣ ಹೇಳಕ್ ಬೇಕಾದಷ್ಟಿದೆ. ಮೋದಿ ನನಗೆ ಅಥವಾ ಸಿದ್ದರಾಮಯ್ಯನ ಕಾರಣ ಹೇಳಬೇಡಿ, ಕ್ಷಮೆ ಕೇಳಬೇಡಿ. ಕ್ಷಮೆ ಕೇಳಿದ್ರು ಅರ್ಥ ಇಲ್ಲ, ಅದಕ್ಕೆ ದುಡ್ಡು ಕೊಡ್ಬೇಕಾ? ಅದಕ್ಕೆ ಮೊದಲು ನಮ್ಮ ಕೈ ಸಮಯ ಪಾಲನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಸಾಧನೆ ಮಾಡೋಕ್ಕಾಗುತ್ತೆ, ಸಾಧನೆ ಮಾಡೋಕ್ಕಾಗುತ್ತೆ. ಬಸವಣ್ಣ ಪ್ರಧಾನಮಂತ್ರಿ ಇದ್ದು ಕೂಡ ಆ ಕಿಂಕರತೆ ಅಳವಡಿಸ್ಕೊಂಡಲ್ಲ, ಅದು ಬಸವಣ್ಣನಿಗೆ ಸಾಧ್ಯ, ನನಗೆ ಸಾಧ್ಯ ಇಲ್ಲ ಅಂತ ಹಲವು ಗುರುಗಳು ಹೇಳ್ತಾರೆ. ಅದಕ್ಕೆ ನಾನು ಕೂಡ ಬಸವಣ್ಣನನ್ನ ಧರ್ಮಗುರು ಹೌದು ನನಗೆ, ಓಂ ಶ್ರೀ ಗುರು ಬಸವಲಿಂಗ ಮಂತ್ರ ಜಪ ಮಾಡ್ತೀನಿ. ಆದ್ರೆ ಬಸವಣ್ಣನಿಗೆ ಎಲ್ಲರೂ ಸಹಿಸ್ಕೊಳಕ್ ಆಗಲ್ಲಪ್ಪ, ನನಗೆ ಆಗಲ್ಲ. ಗೊತ್ತಲ್ಲ, ನಿಮ್ ತಪ್ಪುಗಳನ್ನ ನಾನು ನೇರವಾಗಿ ಹೇಳಲೇಬೇಕು, ಹೇಳ್ತೀನಿ. ನನ್ನ ಸ್ವಭಾವ ಮುಚ್ಚಿಡಕ್ ಆಗಲ್ಲ ನನಗೆ. ಅದಕ್ಕೋಸ್ಕರ ಪ್ರಭುದೇವರ ಗುಣ ಇದು, ಪ್ರಭುದೇವರ ಸ್ವಭಾವ. ಅದಕ್ಕೆ ಚಾಮರಸಣ್ಣ ಪ್ರಭುಲಿಂಗ ಹೇಳ್ತಾರೆ, ವ್ಯಕ್ತಿತ್ವ ಗೊತ್ತಾ, ಬೈದು ಕೆಲವರಿಗೆ, ಬಡಿದು ಕೆಲವರಿಗೆ, ಜಡಿದು ಕೆಲವರಿಗೆ. ಪ್ರಭುದೇವರು ಕೆಲವರು ಬಡಿದು ಬಿಟ್ಟಿರೋದು, ಮತ್ತೆ ಅವರು ತಿದ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಮಾಡಿ ತಪ್ಪೇ ಮಾಡ್ತಿದ್ರೆ ಹಾಗೆ ಬಡದು ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳ್ತಾರೆ. ಜಂಗಮ ಅಂದ್ರೆ ಈಗ ಇರ್ಬೇಕು. ಪ್ರಭು ಬಸವಣ್ಣವ್ರು ಹೇಳ್ತಾರೆ, ಜಂಗಮ ಹೇಳಿದ್ರೆ ಕೇಳಬೇಕು, ಬಳಸ್ಕೊಳ್ಳೋದು ಸಿದ್ಧವಾಗಿರ್ಬೇಕು ಭಕ್ತ ಜಂಗಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಮ ಪ್ರಭುಗಳು ಆ ಗುಣ ಇತ್ತು. ಅಲ್ಲಮ ಪ್ರಭುಗಳು ಬಂದಿದ್ದು ಕರ್ನಾಟಕಕ್ಕೆ, ಅದು ಕರ್ನಾಟಕದ ಪುಣ್ಯ, ಲಿಂಗಾಯತ ಧರ್ಮದ ಪುಣ್ಯ, ಅಥವಾ ಈ ಭೂಮಂಡಲದ ಪುಣ್ಯ. ಈ ಗುಣ ಇವತ್ತಲ್ಲ, ಇನ್ನು 25 ವರ್ಷಕ್ಕೆ ಅಲ್ಲಮ ಪ್ರಭುಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನೇ ವಚನ ಹೃದಯದಲ್ಲಿ ನಾನು ಮಾಡಿರೋದು. ಪುರಾಣಕಾರರನ್ನ, ನಿಮ್ಮ ವಿದ್ವಾಂಸಗಳನ್ನ ಎಲ್ಲರೂ ಸೈಡ್ ಇಟ್ಟು ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯೋ ಅಷ್ಟರ ಮಟ್ಟಿಗೆ ಬರೆಯುವ ಪ್ರಯತ್ನ ಮಾಡಿದ್ದೀನಿ. ವಚನ ಹೃದಯ ಓದಿ, ಸುಮ್ಮನೆ ಇರಬೇಡಿ, ತಗೊಂಡೋಗಿ ಬೇರೆ ಪುಸ್ತಕಗಳನ್ನ ಇಟ್ಟಂಗೆ ಇದನ್ನಿಟ್ರೆ ನೀವು ನನಗೆ ಅಗೌರವ ಮಾಡುವಂಗೆ. ಅದಕ್ಕೆ ಪ್ರತಿಯೊಬ್ಬರು ಸಮಯ ಮಾಡ್ಕೊಂಡು, ಸಮಯ ಇಲ್ಲ ಅಂತ ಯಾರು ಹೇಳಬೇಡಿ. ಸಮಯ ಇಲ್ಲ ಓದಕ್ಕೆ ಅಂತಂದ್ರೆ ನೀವು ಸೋಮಾರಿಗಳ ಲೆಕ್ಕ, ಗೊತ್ತಾಯ್ತಲ್ಲ? ಮೋದಿ ಪುಸ್ತಕ ಓದಕ್ಕೆ ಟೈಮ್ ಸಿಗುತ್ತ್ರಿ, ನಮಗೆ ಯಾಕೆ ಸಿಕ್ಕಲ್ಲ? ಮೋದಿ ಎಷ್ಟು ಕೆಲಸ ಇದೆ ನಮಗೆ? ಮೋದಿ ಎಷ್ಟು ಕಷ್ಟ ಇದೆಯಾ? ಅವ್ರಿಗೆ ಎಷ್ಟು ಕಷ್ಟ, ಎಷ್ಟು ಕೆಲಸ, ಎಷ್ಟು ಜನ ಹತ್ರ ಬಯಸ್ಕೋಬೇಕು. ಇದು ಈ ಪ್ರಜಾಪ್ರಭುತ್ವದ ದೊಡ್ಡ ಸಮಸ್ಯೆ ಅಂತಂದ್ರೆ, ನೀವೇ ಒಳ್ಳೆ ಕೆಲಸ ಮಾಡಿ ಬೈಯೋಬೇಕು. ಯಾಕೆ ವಿರೋಧ ಪಕ್ಷ ಅಂದ್ಮೇಲೆ ಅವ್ರು ಹೇಳ್ತಾರೆ, ವಿರೋಧ ಪಕ್ಷ ಅಂದ್ರೆ ಗಲಾಟೆ ಮಾಡೋಕ್ಕೆ ಬೈ ಹಾಕ್ತೀರಿ. ಅದಕ್ಕೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡಿದ್ರಿ, ನಾವು ಅದನ್ನೇ ಮಾಡ್ತೀವಿ, ಗೊತ್ತಾಯ್ತಲ್ಲ? ಅದಕ್ಕೆ ಅಂಥದ್ರಲ್ಲಿ ಸಮಯ ಮಾಡ್ಕೊಂಡು ಅವರು ಎಲ್ಲ ಕೆಲಸ ಮಾಡ್ತಾರೆ ಅಂದ್ರೆ, ನೀವು ಅಷ್ಟೇನೆ ಇಲ್ಲಿ ಏನು ಬರ್ತಿರೋ ಕಲ್ತ್ಕೊಂಡು ಹೋಗಿ ಸಮಯ ಪಾಲನೆ ಮಾಡಿ, ಸಮಯ ಹೊಂದಿಸ್ಕೊಡಿ. ನೀವು ಸಮಯಕ್ಕೆ ಗೌರವ ಕೊಡಿ ಅಂದ್ರೆ ರೋಗಿಗಳಾಗ್ತೀರ. 1 ಗಂಟೆ ಮುಂಚೆ ಎದ್ದೇಳಿ, 1 ಗಂಟೆ ಮುಂಚೆ ಎದ್ದೇಳಿ. ನೀವು ವ್ಯಾಯಾಮ ಮಾಡಿ, ಯೋಗಕ್ಕೆ ಸಮಯ ಮಾಡ್ಕೊಳ್ಳಿ. ಯೋಗ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಶಕ್ತಿ ಸಂಪಾದನೆ ಆಗಲ್ಲ. ಇವತ್ತು ಬೆಳಿಗ್ಗೆ ನಾನು ಎಷ್ಟೊತ್ತು ಹೇಳಬಾರ್ದು, ನಿಜವಾಗಿ ಗುರುಗಳಾದವರು ತಮ್ಮ ಸಮಯವನ್ನ ಮೋದಿ ಉಪವಾಸ ಮಾಡೋದು ಎಲ್ಲೂ ಹೇಳ್ಕೊಳ್ಳಲ್ಲ. ಆದ್ರೂ ನಾನು ನಿಮ್ಗೋಸ್ಕರ ಹೇಳ್ತೀನಿ, ಇವತ್ತು 2:30 ಇದುವರೆಗೂ ಇನ್ನು ಮೈ ಚಾಚಿಲ್ಲ, ನಾನು ಮೈ ಚಾಚಿಲ್ಲ. ಆಮೇಲೆ ಅದು ಸಮಯ ಸಿಕ್ಕರೆ ಇಲ್ಲೇ ಹೋದ್ರೆ ಸಾಧ್ಯನೇ ಆಗಲ್ಲ, ಗೊತ್ತಾಯ್ತಲ್ಲ? ಮೈ ಚಾಲಕ್ ಆಗಲ್ಲ. ಆದ್ರೂ ಯೋಗ ಮಾಡಿದ್ರೆ, ಪ್ರಾಣಾಯಾಮ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ನಿತ್ಯ ಬೇಕಾಗಿಲ್ಲ 3 ತಾಸು 4 ತಾಸು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬೇಕಾದಷ್ಟ, ಗೊತ್ತಾಯ್ತಾ? ನಿಮ್ಗೂ ಆಸಕ್ತಿ ಇದೆ. ನಾವು ನಮ್ಮ ಮಾಸ್ತರ್ ಹೇಳ್ತಾರೆ, ಮುಂಜೆ ಮಾಸ್ತರ್ ನಿಮ್ದೇ ಅಂದ್ರೆ ಏನ್ ಮಾಡ್ತಾರೆ ನೀವು ಸ್ವಾಮಿಗಳು, ನಮ್ಗೆ ಆಗಲ್ಲ ಏನು ಬಂದ ಮಾಸ್ತರ್
ಅದಕ್ಕೆ ಅವ್ನು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ರಕ್ತ ಕೊಡ್ತೀವಿ, ನಾವು ಕೊಡೋಕೆ ಆಗಂಗಿಲ್ಲ. ಗೊತ್ತಾಯ್ತು, ನಿಮ್ಮ ಹಣ ನೀವು ಕೊಟ್ಕೊಳ್ರಿ, ನಾವು ಇಲ್ಲಿರೋ. ಅದಕ್ಕೆ ನಾವು ಅಲ್ಲಮ ಪ್ರಭುಪಾತ್ರನೇ ಮಾಡಿದ್ದ ಮಾಸ್ತರ್. ಅವ ಬಸವಣ್ಣ ನಾಟಕ ಇದ್ದಾಗ ಅಲ್ಲಮ ಪ್ರಭುಪಾತ್ರ ಮುಂಚೆಗೆ ಆ ಅಲ್ಲಮ ಪ್ರಭು ಪೂರ್ಣ ಆ ಕಡೆ ಸರಿಸಿ ನಮಗೆ ನಮ್ಮ ಪುಸ್ತಕವೇ ದೇವರು, ನಮ್ಮ ಕೆಲಸವೇ ದೇವರು. ಅದು ಒಳ್ಳೇದು, ಅದೇ ತಪ್ಪಲ್ಲ. ಗೊತ್ತಾಯ್ತಾ? ಆದ್ರೆ ನಿಮ್ಮ ಶಕ್ತಿ ನನ್ನ ಬಳಸ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಯೋಗ ಮಾಡಲಿಲ್ಲ, ಧ್ಯಾನ ಮಾಡಲಿಲ್ಲ, ಪಾದಯಾತ್ರೆಗೆ ಒಂದು ಬರ್ತೀರ ಪುಣ್ಯಕ್ಕೆ. ಪಾದಯಾತ್ರೆಗೆ ಮಂಜು ಮಾಸ್ಟರ್ ಸಹಾಯ ಮಾಡ್ತಾರೆ. ಇನ್ಮೇಲೆ ಬೆಳದಿಂಗಳ ಪಾದಯಾತ್ರೆಗೆ ಹೆಚ್ಚು ಜನ ಬನ್ರಿ. ಬೆಳದಿಂಗಳು ಪಾದಯಾತ್ರೆ ಮಾಡಿದರೆ ನೀವು ಬಹಳ ಗಟ್ಟಿ ಆಗ್ತೀರಿ, ಬಹಳ ಗಟ್ಟಿ ಆಗ್ತೀರಿ. ಗೊತ್ತಾಯ್ತಾ? ನಮ್ಮ ಕ್ಲಾಸಿಕ್ ಲಕ್ಷ್ಮಣ ಅವರು ಹೇಳ್ತಾ ಇದ್ರು, ನಾನು ಪಾದಯಾತ್ರೆಗೆ ಬರ್ತೀನಿ, ಬೆಳದಿಂಗಳ ಪಾದಯಾತ್ರೆಗೆ ಈ ಸಾರಿ ಖಂಡಿತ ನನಗೆ ತಿಳಿಸಿ ಅಂತೇಳಿ. ಅವರು ಬಿಡುಗಡೆ ಕೆಲಸ ಪಾದಯಾತ್ರೆಗೆ ಬರ್ತೀವಿ ಅಂತ. ಒಂದು ಪಾದಯಾತ್ರೆಯಿಂದ ಶುರು ಮಾಡ್ಕೊಳ್ಳಿ. ಬೆಳದಿಂಗಳ ಪಾದಯಾತ್ರೆ ಮೊದಲು ಯಾರು ಬೇಕಾದ್ರೂ ಮಾಡ್ಬೋದು ಅಂತ. 17 ಕಿಲೋಮೀಟರ್ ಇರುತ್ತೆ, ರಾತ್ರಿ ಕಂಪತ್ತು ಇರ್ತದೆ, ನಡಿಬಹುದು. ಮನ್ಗುಂಡಿಯವ್ರಿಗಂತೂ ಇನ್ನೂ 3 ಕಿಲೋಮೀಟರ್ ಕಡಿಮೆ ಆಗುತ್ತೆ. 6 ಕಿಲೋಮೀಟರ್ ಉಳಿಸ್ತೀವಿ ನಾವು ಮನ್ಗುಂಡಿಯವರು. ಗೊತ್ತಾಯ್ತಲ್ಲ? ಅಷ್ಟಾದ್ರೂ ಮಾಡಿ. ಅಷ್ಟು ಮಾಡ್ತಾ ಮಾಡ್ತಾ ಎಂಥ ಶಕ್ತಿ ಇದೆ ಹೊರಗಡೆ ನಿಮಗೆ ಗೊತ್ತಾಗುತ್ತೆ. ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ. ಪಾದಯಾತ್ರೆ ಮಾಡಿ ಪ್ರಭುದೇವರಂತೆ ನೀವು ಸ್ವಲ್ಪನಾದ್ರೂ ಶಕ್ತಿವಂತರಾಗಬೇಕಾದ್ರೆ, ಬಸವಣ್ಣವರಂತೆ ನೀವು ಸ್ವಲ್ಪವಾದ್ರೂ ಹೃದಯವಂತರಾಗಬೇಕಾದ್ರೆ ನೀವು ಪಾದಯಾತ್ರೆ ಬರಬೇಕು. ಉಳಿವಿ ಪಾದಯಾತ್ರೆಗೆ ಬನ್ನಿ, ಕಷ್ಟಪಟ್ಟಾದ್ರೂ ಬನ್ನಿ. ಉಳಿವಿ ಪಾದಯಾತ್ರೆ 5ನೇ ತಾರೀಕು ಎಲ್ಲರೂ ಸೇರ್ಕೊಳ್ಬೇಕು. 5ನೇ ತಾರೀಕು ಸೇರ್ಕೊಳ್ಳೋದು. 6ನೇ ತಾರೀಕು ಬೆಳಿಗ್ಗೆ 2 ಗಂಟೆಗೆ, ಅದು ರಾತ್ರಿ 1 ಗಂಟೆಗೆ ಎದ್ದೇಳಬೇಕು. 1-1:30 ಗಂಟೆಗೆ ಸ್ನಾನ ಮಾಡ್ಕೊಳ್ಳಿ ಅಥವಾ ಮುಖ ತೊಳ್ಕೊಳ್ಳಿ. ಆಮೇಲೆ 2 ಗಂಟೆಗೆ ಸರಿಯಾಗಿ 1:50ಕ್ಕೆ ಇಲ್ಲಿ ಸೇರ್ಕೊಳ್ಳೋಣ. ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಬಸವಣ್ಣನ ಆಶೀರ್ವಾದ ಕೇಳ್ಕೊಂಡು ಹೊರಟ್ಬಿಡೋಣ. 2 ಗಂಟೆಗೆ ಸರಿಯಾಗಿ ಮೊದಲನೇ ಹೆಜ್ಜೆ ಹೊರಡ್ಬೇಕು. ಅದು ಮೊದಲನೇದು ಗೊತ್ತಿದೆ ನಿಮಗೆ, ಅಲ್ಲೆಲ್ಲ ಹಾಕಿ ಈಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮುಂದೆ ಹಿಂದೆಲ್ಲ ಗೊತ್ತಿರಲಿಲ್ಲ, ನಿಮ್ಗೆ ಚಹಾ ವ್ಯವಸ್ಥೆ ಇರುತ್ತೆ ಎಲ್ಲರಲ್ಲಿ. ಗೊತ್ತಾಯ್ತಲ್ಲ? ಚಹಾ ಬಿಸ್ಕೆಟ್ ಬೇಕಾದ್ರೆ ಬಿಸ್ಕೆಟು ಕೊಡ್ತೀವಿ, ಮತ್ತು ಲಂಚ ಕೊಟ್ಟರೆ ನಾವು ಮಾಡಿಸ್ಬೇಕಲ್ಲ. ನಿಮ್ಮ ತಾಯಿಯನ್ನೇ ಕಲಿಸ್ಬಿಟ್ಟಿರ ಮಕ್ಕಳಿದ್ದಾಗಿದ್ದಾನೆ. ಗೊತ್ತಾಯ್ತಿಲ್ಲ? ಬೇಕು, ಶಕ್ತಿಗೂ ಬೇಕು. ಪಾದಯಾತ್ರೆ ಮಾಡಬೇಕಾದ್ರೆ ಅದೇ ಲಂಚ ಅಲ್ಲ, ಅದು ಪ್ರಸಾದ. ಅದಕ್ಕೆ ಆ ಚಹಾ ಬಿಸ್ಕೆಟ್ ವ್ಯವಸ್ಥೆ ಇರುತ್ತೆ, ಅದೆಲ್ಲ ಮಾಡೋಣ. ಆಮೇಲೆ 7 ಗಂಟೆಗೆ ಸರಿಯಾಗಿ ಮಾವಿನದಲ್ಲಿ ಪ್ರಸಾದ ಇರುತ್ತೆ. ಬೆಳಗ್ಗೆ ಪ್ರಸಾದ ಮುಗಿಸ್ಕೊಂಡು ಹಾಗೆ ಹೊಟ್ಟೆ ಬಿಡೋದು. ಹಳಿಯಾಳದಲ್ಲಿ ಅವಾಗ ಮೊದಲನೇ ವಸ್ತಿ ದುರ್ಗುಂಡೇಶ್ವರ ಮಠದಲ್ಲಿ. ಒಂದು ದಿವಸ ದಾಂಡೇಲಿ ಫೋಟೋಲಿ 3ನೇ ದಿವಸಕ್ಕೆ ಉಳಿವಿನ ಮುಟ್ಬಿಡೋಣ. ಉಳಿವಿ ಮುಟ್ಬಿಡೋಣ. 4ನೇ ದಿವಸಕ್ಕೆ ಶಿವಪುರ, 5ನೇ ದಿವಸಕ್ಕೆ ನಾಮನೆಗೆ ಹೋಗಿ ಅವತ್ತೇ ವಾಪಸ್ ಆಗ್ಬಿಡ್ತೀವಿ. 10ನೇ ತಾರೀಕು ವಾಪಸ್ ಆಗೋಣ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಅತಿಥಿಗಳು, ಉಪನ್ಯಾಸಕರು ಎಲ್ಲರೂ ಸಮಯ ಪಾಲನೆ ಹೋಗ್ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಮಯ ಪಾಲನೆ ಮಾಡಿ ಎಲ್ಲಿ ಯಾವುದೇ ಸಭೆಗೆ ಹೋಗ್ಬೇಕಾದ್ರು, ಈ ಸಭೆ ಅಂತಲ್ಲ, ಯಾವುದೇ ಸಭೆಗೆ ಹೋಗ್ಬೇಕಾದ್ರು ನಿಮಗೆ ನೀವೇ ಜವಾಬ್ದಾರ ಆಗಬೇಕು. ನಾವು 10:30ಕ್ಕೆ 11 ಗಂಟೆ ಕಾರ್ಯಕ್ರಮ ಇದೆ ಅಂದ್ರೆ 10:30ಕ್ಕೆ 10:45ಕ್ಕೆ ನಾವು ಇರಬೇಕಪ್ಪ ಅನ್ನೋದು ಎಲ್ಲರೂ ಸಂಕಲ್ಪ ಮಾಡ್ಕೋಬೇಕು. ನಾನು 25 ನಿಮಿಷ ತಗೊಳ್ಳೋಕೆ ಶುರು ಮಾಡಿದ್ದು. ಯಾಕೆ? ಮುಖ್ಯವಾದ ಯಾರು ಒಂದೇ ಇಲ್ಲ. ಅದಕ್ಕೆ ಇನ್ಮೇಲೆ ಯಾರು ನೀವು ಅತಿಥಿಗಳನ್ನ ಒಪ್ಪಿಸೋರು ಅಷ್ಟೇ. 10:30 ಪರವಾಗಿದ್ರೆ ನಿಮ್ಮ ಹೆಸರು ಹಾಕ್ತೀವಿ, ಕೇಳಬೇಡಿ. ಇನ್ಮೇಲೆ 10:30 ಏನಾಗಿದ್ರೆ ನಿಮ್ಮ ಹೆಸರು ಹಾಕ್ತೀವಿ. ಇಲ್ಲಿಂದ ಬೇಡ, ಪರವಾಗಿಲ್ಲ, ಬೇರೆಯವ್ರಿಗೆ ನೋಡಿ. ಹೀಗೆ ನೀವು ಎಲ್ಲರೂ ಪ್ರಯತ್ನ ಮಾಡಿ ಸಮಯ ಪಾಲನೆ ಮತ್ತು ಜೀವನದ ಮೊದಲನೇ ಮೌಲ್ಯ ಆಗಬೇಕು. ಆಮೇಲೆ ಮುಂದಿನೆಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲ ಸನ್ಮಾನಿತರಿಗೆ, ಎಲ್ಲ ಅತಿಥಿಗಳಿಗೆ ಎಲ್ಲರಿಗೂ ಶುಭವಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.